ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶುರು ಮಾಡಿಬಿಡೋಣವಾ? ಮಾಡಿ. ಹರಿ ಓಂ ಮಾಡಿ, ಶುರು ಮಾಡಿ. ಹರಿ ಓಂ. ಹರಿ ಓಂ ಎಲ್ರಿಗೂ ಹರಿ ಓಮು. ಇವತ್ತು ವಾಸವಿ ದೇವಿ ಚರಿತ್ರೆ 150ನೇ ಪೇಜು, ಜ್ಞಾನ ಸಪ್ತಾಹದ 3ನೇ ದಿವಸದ ಪ್ರವಚನ. ವಾಸವಿ ದರ್ಶನಮ್ಮ ಚರಿತ್ರೆನಾ? ವಾಸವಿ ದೇವಿ ದರ್ಶನಂ. 3ನೆಯ ದಿನದ ಸತ್ಸಂಗವು ಎಂದಿನಂತೆಯೇ ಪ್ರಾರಂಭವಾಯಿತು. ಗುರುಗಳು ಇಂದಾದ ವಿಷಯದ ಜ್ಞಾನಜ್ಯೋತಿಯನ್ನು ಹೊತ್ತಿಸುವರೋ ಎಂದು ಆಗಮಿಸಿದವರೆಲ್ಲ ಕಾತುರದಿಂದ ಶ್ರವಣ ಮಾಡಲು ಕಾದಿದ್ದರು. ಭಾಸ್ಕರಾಚಾರ್ಯರು ನಿಶ್ಶಬ್ದವಾದ ಮನೋಹರವಾದ ಆ ರಾಜಭವನದಲ್ಲಿ ಸತ್ಸಂಗ ಶ್ರವಣಕ್ಕೆ ಯೋಗ್ಯವಾದ ಪವಿತ್ರ ಮಂದಿರದಲ್ಲಿ ಸಮಾವೇಶವಾದವರನ್ನು ಸಂಬೋಧಿಸಿ ಬೋಧಿಸತೊಡಗಿದರು. ಶ್ರೋತ್ರ ಭಕ್ತರೇ, ಸೋಜಿಗದ ಈ ವಿಶ್ವವು ನೀರವತೆಯಿಂದ, ನೀರಸತೆಯಿಂದ, ನಿಶ್ಚೇತನತೆಯಿಂದ ಕೂಡಿದ ಕರ್ಮವಲಯವಲ್ಲ. ಇಡೀ ಸೃಷ್ಟಿಯು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಪಂಚ ವಿಷಯಗಳಿಂದ ತುಂಬಿ ಹೋಗಿದೆ. ಯಾವ ಭಗವಂತನಿಂದ ಜನ್ಮ ತಿಳಿದು ಈ ಭೂಮಿಗೆ ಮನುಷ್ಯ ಬಂದನೋ ಆ ಪರಮಾತ್ಮನನ್ನು ಮತ್ತೆ ಸೇರುವ ತನಕ ಆ ಜೀವಿಯಲ್ಲಿ ಪೂರ್ಣತ್ವ ಪಡೆಯುವ ಶಕ್ತಿ ಇದ್ದರೂ ಅವನಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳೆಂಬ ತ್ರಿಶಕ್ತಿಗಳು ಪ್ರಪಂಚಾಭಿಮುಖವಾಗಿ ಕಾರ್ಯೋನ್ಮುಖವಾಗುತ್ತದೆ. ಮಾನವನು ಏನನ್ನಾದರೂ ಪಡೆಯಲಿಚ್ಛಿಸಿದರೆ ಮೊದಲು ಇಚ್ಛಾಶಕ್ತಿ ಬೇಕು. ನಂತರ ಇಚ್ಛಿಸಿದ್ದನ್ನು ಪಡೆಯಲು ಅರಿವಿನ ರೂಪದಲ್ಲಿ ಜ್ಞಾನಶಕ್ತಿ ಬೇಕು. ಏಕೆಂದರೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂಬ ಅರಿವಿದ್ದರೆ ಮುಂದೆ ಬಯಸಿದುದನ್ನು ಪಡೆಯಲು ಪ್ರಯತ್ನಶೀಲನಾಗಲು ಜ್ಞಾನಶಕ್ತಿಯೇ ಬೆಳಕು. ನಂತರ ಆ ಅರಿವಿನ ಬೆಳಕಿನಲ್ಲಿ ಪುರುಷಾರ್ಥ ಮಾಡಲು ಕ್ರಿಯಾಶಕ್ತಿ ಬೇಕು. ಹೀಗೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳು ಜೊತೆಯಲ್ಲಿ ವರ್ಧಿಸಿದರೆ ಶ್ರೀಸಾಮಾನ್ಯನು ಶ್ರೇಷ್ಠನಾಗುತ್ತಾನೆ, ಶ್ರೇಷ್ಠನು ಮಹನೀಯನಾಗುತ್ತಾನೆ. ಇಂತಹ ಶಕ್ತಿತ್ರಯಗಳಿಂದ ಚೆನ್ನಾಗಿ ಮೂಡಿದ ಆಸೆಗಳು, ಮಾಡಿದ ಕರ್ಮಗಳು, ಹೊಮ್ಮಿದ ಭಾವಗಳು, ಸ್ಫುರಿಸಿದ ವಿಚಾರಗಳು, ಕಲಿತ ವಿದ್ಯೆಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಾನುಭವಗಳೆಲ್ಲ ತಮ್ಮದೇ ಆದ ದೇಶ, ಕಾಲ, ನಾಮ, ರೂಪ, ಬಣ್ಣ, ಆಕಾರಗಳೊಂದಿಗೆ ಮಾನವನ ಅಂತಃಕರಣದ ಚಿತ್ತ ಪ್ರದೇಶದಲ್ಲಿ ಅಚ್ಚಳಿಯದಂತೆ ಮುದ್ರಿತವಾಗುತ್ತವೆ. ಆ ಮುದ್ರೆಗಳೇ ಸಂಸ್ಕಾರಗಳು. ಆ ಸಂಸ್ಕಾರಗಳೇ ಕರ್ಮಫಲಪ್ರದ ಬೀಜಗಳು. ಅವು ಸೂಕ್ಷ್ಮ ಶಬ್ದ ತರಂಗಗಳ ರೂಪದಲ್ಲಿರುತ್ತವೆ. ಆ ಸಂಸ್ಕಾರಗಳು 4 ವಿಧ: ಉದಾರ ಸಂಸ್ಕಾರ, ವಿಚ್ಛಿನ್ನ ಸಂಸ್ಕಾರ, ತನು ಸಂಸ್ಕಾರ, ಪ್ರಸುಪ್ತ ಸಂಸ್ಕಾರ. ಅವುಗಳಿಗೆ ಅನೇಕ ರಂಗು, ರೂಪ, ಆಕಾರ, ಪ್ರಕಾರಗಳಿವೆ. ಅವು ಭಿನ್ನ ಭಿನ್ನವಾದ ಆಕೃತಿಗಳಿಂದ ಕಾಣುವವು. ಸಮಾಧಿಯಲ್ಲಿ ಈ ಸಂಸ್ಕಾರಗಳ ಸಾಕ್ಷಾತ್ಕಾರ ಸಾಧ್ಯ ಎಂದು ಯೋಗಿಗಳು ಸಾರಿದ್ದಾರೆ. ಜೀವಿಗಳು ತಮ್ಮ ನಿತ್ಯ ಜೀವನದಲ್ಲಿ ತೋರುವ ನಡೆ ನುಡಿಗಳಿಗೆ ಕಾರಣ ಉದಾರ ಸಂಸ್ಕಾರಗಳು. ಹೊರತೋರದೆ ಅದುಮೇಲ್ಪಟ್ಟ ಸಂಸ್ಕಾರಗಳು ವಿಚ್ಛಿನ್ನವೆನಿಸುತ್ತದೆ. ತನುರೂಪದಲ್ಲಿರುವ ಸಂಸ್ಕಾರಗಳು ಮೇಲೇಳಲು ಅವಕಾಶವಿಲ್ಲದೆ ಬಲಹೀನವಾಗಿರುತ್ತದೆ. ಯೋಗಿಗಳು ಸಂಯಮ ಸಾಧಿಸಿದಾಗ ಯಾವ ಸಂಸ್ಕಾರಗಳು ಮೇಲೇಳದೆಯೇ ಎದುರಿಸುತ್ತಿರುತ್ತೆಯೋ ಆ ಸಂಸ್ಕಾರಗಳು ಪ್ರಸುಪ್ತವೆನಿಸುತ್ತದೆ. ಎಷ್ಟು ಕೇಳ್ತೀಯಕ್ಕ? ಈಗ 3ನೇ ದಿನದ ಜ್ಞಾನ ಸಪ್ತಾಹ. 3ನೇ ದಿನದ ಜ್ಞಾನದ ಸಪ್ತಾಹ ಇವತ್ತು ಒಂದೊಂದ್ ದಿನ ಒಂದೊಂದು ವಿಧದಲ್ಲಿ ಹೇಳ್ಕೊಂಡ್ ಬಂದ್ರು.
ಇವತ್ತು ಹೆಚ್ಚಾಗಿ ಸಂಸ್ಕಾರಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಗುರುಗಳು ಭಾಸ್ಕರಾಚಾರ್ಯರು. ಆ ಶ್ರೋತೃಗಳೆಲ್ಲ ಅಲ್ಲಿ ಕೂತ್ಕೊಂಡು ಗುರುಗಳ ವಾಕ್ಯನಿಂದ ಏನ್ ಬರುತ್ತೋ ಅದನ್ನ ಆಕಾಂಕ್ಷಿಗಳಾಗಿ ಬಹಳ ಉತ್ಸುಕರಾಗಿ ಕೇಳ್ತಾ ಇದ್ದಾರೆ. ಇದು ಈ ಸೋಜಿಗದ ವಿಶ್ವ ಅಂತ ಹೇಳಿದ್ರೆ ಇದು ನೀರವತೆಯಿಂದನೇ ಕೂಡಿಲ್ಲ. ಇದು ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಪಂಚ ವಿಷಯಗಳಿಂದ ತುಂಬಿದೆ. ಇದು ಎಲ್ಲಾದ್ರೂ ನೋಡಿ ಒಂದಕ್ಕೊಂದೊಂದಿದೆ. ಶಬ್ದ ಕೇಳ್ತೀವಿ, ಕೇಳಿದಾದ್ಮೇಲೆ ಇವಾಗ ನಾವೆಲ್ಲೋ ಇರ್ತೀವಿ ಅಂತ ಇಟ್ಕೊಳ್ಳಿ, ಯಾರೋ ಒಬ್ರು ಬಾಗಿಲು ತೆಗೀರಿ ಅಂತ ಬಂದ ತಕ್ಷಣ ಅದು ಶಬ್ದ ನಮಗ್ ಗೊತ್ತಾಗಿದ್ರೆ ಇಂಥವ್ರದ್ದೇ ಅಂತ ಕಂಡಿಡ್ಕೊಳ್ಳುತ್ತೆ ಮನಸ್ಸು. ಅವ್ರು ಕೇಳಿದ್ಮೇಲೆ ಅಲ್ಲಿಗೆ ಬಂದು ಏನು ಎತ್ತ ಅಂತ ವಿಚಾರಿಸ್ತೀವಿ. ಆಮೇಲೆ ಅವ್ರಿಗೇನ್ ಬೇಕೋ ಆ ಕ್ರಿಯೆಗಳನ್ನ ಮಾಡೋದಕ್ ಪ್ರಯತ್ನ ಪಡ್ತೀವಿ. ಹೀಗೆ ಶಬ್ದದಿಂದನೂ ಕೆಲಸ ನಡೀತಾ ಇದೆ. ಸ್ಪರ್ಶ, ಇವಾಗ ಅದಕ್ಕೆ ಅಲ್ವಾ ಎಷ್ಟೊಂದ್ ಜನ ಕೇವಲ ಅದನ್ನ ನೋಡಿಯೇ ಹೇಳೋದಲ್ಲ, ಸ್ಪರ್ಶದಿಂದ ನೋಡಿ ಹೇಳಿ ಅಂತ ಹೇಳಿದಾಗ ಒಂದ್ ಪುಟ್ಟ ಮಗು ತಾಯಿ ಯಾರು ಅಂತ ಹೇಳು ಅಂತಂದ್ರೆ ಇಬ್ರು ಅಲ್ಲಿದ್ರೆ ಎಣ್ಣೆ ನಿಂಗ್ ಸೌರಿ ನೋಡ್ಬಿಟ್ಟು ಇವ್ರು ನಮ್ ತಾಯಿ ಅಂತ ಹೇಳ್ತಾಳೆ. ಅಂದ್ರೆ ಅದಕ್ಕೆ ಹೆಂಗೆ ಸ್ಪರ್ಶದಿಂದ ಗೊತ್ತಾಗುತ್ತೆ? ಅವ್ರ ಅಮ್ಮಂದು ಸ್ಮೂತ್ ಆಗಿದೆ, ಆ ಒಂದು ಭಾವದಲ್ಲಿ ಇದು ಸ್ಮೂತ್ ಇದೆ, ಇವರೇ ನಮ್ ತಾಯಿ ಅಂತ ಹೇಳ್ತಾಳೆ. ಅಂದ್ರೆ ಸ್ಪರ್ಶದಿಂದ ಕಂಡುಹಿಡಿಬಹುದು ಜಗತ್ನಲ್ಲಿ ಏನೇನ್ ಕಾರ್ಯಗಳಿದೆಯೋ ಅದನ್ನೆಲ್ಲ. ಆಮೇಲೆ ಶಬ್ದದಿಂದ ಕಂಡುಹಿಡಿಬಹುದು. ರೂಪ ಅಂದ್ರೆ ನಾವು ಪ್ರಾಮಾಣಿಕವಾಗಿ ಅಂದ್ರೆ ಪ್ರತ್ಯಕ್ಷವಾಗಿ ನೋಡ್ತೀವಲ್ಲ, ಆ ಪ್ರತ್ಯಕ್ಷವಾಗಿ ನೋಡೋ ರೂಪದಿಂದ ಕೂಡ ನಾವು ಕಂಡುಹಿಡಿಬಹುದು. ಶಬ್ದ ಸ್ಪರ್ಶ ರೂಪ ರಸ. ರಸ ಅಂತ ಹೇಳಿದ್ರೆ ನಾವು ಏನಾದ್ರೂ ಒಂದು ರುಚಿಯನ್ನ ನೋಡ್ತೀವಲ್ಲ, ಅದು ಏನಾದ್ರೂ ಉಪ್ಪು ಖಾರ ಹುಳಿ ಎಲ್ಲ ಸರಿಯಾಗಿದ್ಯಾ ಅಂತ ನೋಡ್ಬೇಕಾದ್ರೆ ನ್ಯಾಲಿಗೆಯ ತುದಿಯಲ್ಲಿ ಇಟ್ಕೊಳ್ತೀವಿ ಅದನ್ನ. ಆ ನ್ಯಾಲಿಗೆಯ ತುದಿಯಲ್ಲಿರುವ ಬಡ್ಸು ಅಂದ್ರೆ ಅದ್ರಲ್ಲಿರುವಂತಹ ಒಂದು ಬಡ್ಸ್ ಅಂತ ಹೇಳ್ತೀವಿ, ಅದಕ್ಕೆ ರುಚಿ ಬಡ್ಸ್ ಅಂತ. ಅದು ಅದನ್ನು ಕಂಡುಹಿಡಿಯುತ್ತೆ. ಉಪ್ಪು ಕಡಿಮೆ ಇದೆಯಾ, ಖಾರ ಕಡಿಮೆ ಇದೆಯಾ, ಹುಳಿ ಕಡಿಮೆ ಇದೆಯಾ ಏನು ಅಂತ ಕಂಡುಹಿಡಿಯುತ್ತೆ. ಅಂದ್ರೆ ತನ್ನದೇ ಆದ ಕೆಲಸಗಳನ್ನು ಆಯಾ ಇಂದ್ರಿಯಗಳು ಎಷ್ಟು ಚೆನ್ನಾಗಿ ಮಾಡ್ತಾ ಇದೆ. ಇದಕ್ಕೆಲ್ಲ ಜೊತೆಗೆ ಮನಸ್ಸಿರ್ಬೇಕು. ನಾವಲ್ಲೇ ಕೂತಿರ್ತೀವಿ, ದೃಷ್ಟಿ ಅಂದ್ರೆ ಅಮ್ಮ ಹೇಳೋಗಿರ್ತಾರೆ ಎಲ್ಲೋ ಅಂತ ಇಟ್ಕೊಳ್ಳಿ. ಇವತ್ತು ಕೆಲಸ ಅಮ್ಮ ಬರ್ತಾಳೆ, ಕೆಲಸ ಮಾಡ್ಸಮ್ಮ ಅಂತ ಮಗಳಿಗೆ ಹೇಳೋಗಿರ್ತಾರೆ. ಅವಳು ಯಾವ್ದೋ ಓದೋದ್ರಲ್ಲಿ ತಲ್ಲೀನಲ್ಲಾಗ್ಬಿಟ್ಟಿರ್ತಾಳೆ. ಅವಳ ಮನಸ್ಸೆಲ್ಲ ಓದೋದ್ರಲ್ಲಿ ಹೋಗ್ಬಿಟ್ಟು ಅಮ್ಮ ಹೇಳಿರೋ ವಿಷಯನೇ ನೆನಪಿಗೆ ಬರಲ್ಲ. ಆ ಕೆಲಸ ಅಮ್ಮ ಬಂದು ಕೆಲಸ ಮಾಡ್ಕೊಂಡು ಹೋದ್ರು ಕೂಡ ಆಕೆಗೆ ಅದ್ರ ಬಗ್ಗೆ ಅರಿವಿರಲ್ಲ. ಅಂದ್ರೆ ಎಲ್ಲಾ ಇಂದ್ರಿಯಗಳ ಜೊತೆ ಮನಸ್ಸು ಸೇರಿದಾಗ ಮಾತ್ರ ಅದ್ರ ಬಗ್ಗೆ ನಮ್ಗೆ ಅರಿವುಂಟಾಗತ್ತೆ. ಆದ್ರಿಂದಾನೇ ಕಣ್ಣು ನೋಡ್ತಾ ಇದ್ರು ಕೂಡ ಮನಸ್ಸಲ್ಲಿ ಇಲ್ಲದೆ ಇದ್ರೆ ಏನ್ ನೋಡಿದೀನಿ ಅನ್ನೋದ್ ಗೊತ್ತಾಗಲ್ಲ, ಏನ್ ತಿಂದಿದ್ದೀನಿ ಅನ್ನೋದ್ ಗೊತ್ತಾಗಲ್ಲ, ಆಮೇಲೆ ಏನ್ ಮಾಡ್ತಾ ಇದ್ದೀನಿ ಅಥವಾ ಏನು ಇದ್ ಮಾಡ್ತಾ ಇದ್ದೀನಿ ಯಾವುದೂ ನಮಗ್ ಗೊತ್ತಾಗಲ್ಲ. ಜ್ಞಾನೇಂದ್ರಿಯಗಳ ಜೊತೆ ಮನಸ್ಸು ಬೆರೆತಾಗ ಮಾತ್ರ ಅದರ ಕ್ರಿಯೆ ನಮ್ಗೆ ಗೊತ್ತಾಗುತ್ತೆ. ಕರ್ಮೇಂದ್ರಿಯಗಳ ಜೊತೆ ಅಂದ್ರೆ ಇವಾಗ ಕರ್ಮೇಂದ್ರಿಯಕ್ಕೆ ಮನಸ್ಸು ಏನ್ ಬೇಕಿಲ್ಲ ಅಂತ ಇಂಥ ಕೆಲ್ಸ ಮಾಡು ಅಂತ ಹೇಳಿದಾಗ ಅದಕ್ ಮತ್ತೆ ಆರ್ಡರ್ ಮಾಡ್ಬೇಕು. ನೋಡಿ ಇಂಥ ಕಡೆ ಹೋಗ್ಬೇಕು, ಹೋಗೋಣ ನಡಿ ಅಂತ ಕಾಲ್ಗೆ ಆರ್ಡರ್ ಮಾಡ್ಬೇಕು, ಅಲ್ಲಿ ಹೋಗುತ್ತೆ. ನಾನು ಇವತ್ತು ಹಿತ್ಗವ್ರೆ ಸಾಂಬ್ರ ತಿನ್ಬೇಕು ಅಂತ ಮನಸ್ಸಿಗೆ ಬರುತ್ತೆ. ಬರೋದ್ ಮನಸ್ಸಿಗೆ. ಕಾಲುಗಳು ನಡ್ಕೊಂಡು ಹೋಗ್ಬೇಕು, ಕಣ್ಣಿಂದ ನೋಡ್ಬೇಕು, ಆಮೇಲೆ ತಗೊಂಡ್ ಬರ್ಬೇಕು, ಬ್ಯಾಗಲ್ಲಿ ಹಾಕೊಂಡು ತರ್ಬೇಕು, ಇಲ್ಲಿ ಸುಲಿಬೇಕು, ಕಿತ್ತಕ್ಬೇಕು, ಮಾಡ್ಬೇಕು. ಎಲ್ಲ ಆದ್ಮೇಲೆ ಹೌದು ನಾನ್ ಹೇಳಿದ್ ನನ್ ತೃಪ್ತಿ ಆಯ್ತು ಅಂತ ಹೇಳೋದ್ ಮನಸ್ಸು. ಇಂದ್ರಿಯಗಳೆಲ್ಲ ಸೇರ್ಕೊಂಡು ಕೆಲ್ಸ ಮಾಡುತ್ತೆ, ಮನಸ್ಸು ಆನಂದ ಪಡುತ್ತೆ. ಅಂದ್ರೆ ಮನಸ್ಸಿನ ಆನಂದಕ್ಕೆ ಮನಸ್ಸಿನ ದುಃಖಕ್ಕೆ ಯಾವ್ದು ಕಾರಣ? ನಮ್ಮ ಇಂದ್ರಿಯಗಳೇ ಕಾರಣ. ಹೀಗೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳೇ ಪ್ರಪಂಚದಲ್ಲಿ ಆಧಾರವಾಗಿ ಎಲ್ಲಾ ಕಡೆನೂ ತುಂಬಿ ಹೋಗಿದೆ. ನಮ್ಗೆ ಅದ್ರ ಬಗ್ಗೆ ಅರಿವಿರಲ್ಲ ಅಷ್ಟೇ. ಈ ಶಬ್ದ ಸ್ಪರ್ಶ ರೂಪ ರಸಗಂಧಗಳಿಲ್ದೇ ಇದ್ರಂದ್ರೆ ಇದನ್ನ ಪಂಚಭೂತಗಳ ಒಂದು ಸೂಕ್ಷ್ಮ ರೂಪ ಈ ಶಬ್ದ ಸ್ಪರ್ಶ ರೂಪ ರಸಗಂಧಗಳು. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಪಂಚಭೂತಗಳು. ಪಂಚಭೂತಗಳ ಒಂದು ಸೂಕ್ಷ್ಮ ಶಕ್ತಿಗಳೇನೇನು? ಶಬ್ದ ಅಂದ್ರೆ ಮೇಲು ಫಸ್ಟು ಆಕಾಶದಲ್ಲಿ ಶಬ್ದ, ವಾಯುವಿನಲ್ಲಿ ಸ್ಪರ್ಶ, ಅಗ್ನಿಯಲ್ಲಿ ರೂಪ, ಜಲದಲ್ಲಿ ರಸ, ಪೃಥ್ವಿಯಲ್ಲಿ ಪೃಥ್ವಿಯಲ್ಲಿ ಗಂಧ. ಪೃಥ್ವಿಯಲ್ಲಿ ಗಂಧ. ಹೀಗೆ ಈ ಪಂಚಭೂತಗಳ ಜೊತೆ ಪಂಚ ವಿಷಯಗಳು ಸೇರ್ಕೊಂಡು, ಪಂಚ ವಿಷಯಗಳು ಇದು
ಸೇರ್ಕೊಂಡು ಇಡೀ ಪ್ರಪಂಚನೆಲ್ಲ ನಡೆಸ್ತಾ ಇದೆ. ನಮ್ಗೆ ಆಸೆ ಬರ್ಬೇಕಾದ್ರೂ ಅಷ್ಟೇ, ಏನೋ ಒಂದು ನೋಡ್ತೀವಿ ಅಥವಾ ಕೇಳಿದ ತಕ್ಷಣ ಆಸೆ ಬರ್ಬೋದು. ಆದ್ರೆ ನಮ್ಗೆ ಬೇಗ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಒಳ್ಳೇದು ಕೆಟ್ಟದ್ದು. ಒಳ್ಳೇದನ್ನ ಬೇಗ ಅದು ಇಟ್ಕೊಳ್ಳಲ್ಲ ಮನಸ್ಸು. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಅಭ್ಯಾಸ ಬೇಕು, ಸಾಧನೆ ಬೇಕು. ಕೆಟ್ಟದನ್ನ ಬೇಕಾದ್ರೆ ಬೇಗ ಹಿಡಿಯುತ್ತೆ. ಹಾಗೆ ನಾವೇನಾದ್ರೂ ಒಳ್ಳೆ ವಿಷಯ ಕೇಳಿದ್ರೆ ನಾವೇನ್ ಮಾಡ್ತೀವಿ, ಮರ್ತೋಗಿರ್ತೀವಿ ಮತ್ತೆ. ಅದೇ ಯಾರಾದ್ರೂ ನಮ್ಮನ್ನ ನಿಂದಿಸಿದ್ರೆ ಅಥವಾ ತೆಗಳಿದ್ರೆ, ಸುಮ್ನೆ ಅನಾವಶ್ಯಕವಾಗಿ ನಮ್ಮನ್ನೇನಾದ್ರೂ ಅಂದಿದ್ರೆ ಅದ್ ಜ್ಞಾಪಕ ಇರುತ್ತೆ. ಎಷ್ಟ್ ಸರ್ತಿ ಇವಾಗ ಅವ್ರು ಒಂದ್ ಸರ್ತಿ ಅಂದಿರ್ತಾರೆ, ನಾವ್ 100 ಸರ್ತಿ ಅದನ್ನ ನೆನೆಸ್ಕೊಂಡು ದುಃಖ ಪಟ್ಟಿರ್ತೀವಿ. ಅಂದ್ರೆ ಒಟ್ಟಲ್ಲಿ ನಾವು ಏನ್ ಮಾಡ್ತೀವಿ, ಬೇಕಾಗಿರೋದನ್ನ ಮನಸ್ಸಲ್ಲಿ ನೆನಪಲ್ಲಿ ಇಟ್ಕೊಳ್ಳಲ್ಲ, ಬೇಡವಾದನ್ನ ನೆನಪಿಟ್ಕೊಂಡು ಹೊರಗ್ತೀವಿ. ಇದನ್ ಮಾಡ್ದೆ ನಾವು ಈ ಒಂದು ಶಬ್ದ ಸ್ಪರ್ಶ ರೂಪ ರಸಗಂಧಗಳಿಂದ ನಾವ್ ಇನ್ನೇನೇನ್ ಮಾಡ್ಬೋದು. ನಾವ್ ಪಡಿಬೇಕು ಅಂದಾಗ ನಮ್ಗೆ 3 ಶಕ್ತಿಗಳು ಬೇಕು. ಇಚ್ಛಾಶಕ್ತಿ, ಜ್ಞಾನ ಶಕ್ತಿ, ಕ್ರಿಯಾಶಕ್ತಿ. ಇದಕ್ಕೊಂದೊಂದು ಶಕ್ತಿ ಇದೆ. ಫಸ್ಟ್ ನಾವೇನಾದ್ರೂ ಕೇಳ್ತೀವೋ, ನೋಡ್ತೀವೋ ಅಥವಾ ರುಚಿ ನೋಡ್ತೀವೋ, ಏನೋ ಒಂದು ನಡೆದಾಗ, ಆ ಒಂದು ಪಂಚಭೂತಗಳ ವಿಷಯಗಳಿಂದ ಏನಾದ್ರೂ ನಡೆದಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದು ನನಗ್ ಬೇಕು ಅನ್ನೋದು ಬರುತ್ತೆ, ನಾನ್ ಮಾಡ್ಬೇಕು ಅನ್ನೋದು ಇಚ್ಛೆ ಬರುತ್ತೆ. ಆದ್ರೆ ಇಚ್ಛೆ ಬಂದ್ರೆ ಸಾಕ. ಇವಾಗ ಇಲ್ಲಿ ವಾಸವಿ ದೇವಿ ದರ್ಶನಮ್ಮು ಪ್ರತಿ ಗುರುವಾರ 4 ಗಂಟೆಗೆ ಇದೆ ಅನ್ನೋದು ಗೊತ್ತಿರುತ್ತೆ. ಆದ್ರೆ ಎಷ್ಟೊತ್ತಿಗಿದೆ ಈಗ ಗೊತ್ತಿಲ್ಲದೆ ಇರೋರು, ಹೌದು ನಾನು ಇದಕ್ಕೆ ಭಾಗವಹಿಸ್ಬೇಕು ಅಂದಾಗ ಅದ್ರ ಬಗ್ಗೆ ಇಚ್ಛೆ ಬಂದಿರುತ್ತಲ್ಲ, ಅದ್ರ ಬಗ್ಗೆ ಜ್ಞಾನ ವಿಚಾರಿಸ್ಕೊಳ್ತೀವಿ. ಎಷ್ಟೊತ್ತಿದೆ, ಯಾರು ಹೇಳ್ತಾರೆ, ಯಾರು ಓದ್ತಾರೆ, ಆಗ ಇಚ್ಛೆ ಇದು ಜ್ಞಾನ. ವಾಸವಿ ದೇವಿ ದರ್ಶನ ಬರ್ದವ್ರು ಯಾರು, ಇದ್ರಲ್ಲಿ ಏನಿದೆ ಎಲ್ಲ ತಿಳ್ಕೊಳ್ತೀವಿ. ಕ್ರಿಯೆ ಎಲ್ಲ ತಿಳ್ಕೊಂಡಿದ್ರು, ಇಚ್ಛೆ ಇದ್ರು ಕೂಡ ನಾವು ಅದ್ರಲ್ಲಿ ಭಾಗವಹಿಸ್ತೇ ಇದ್ರೆ, ಇವಾಗ ಇದಕ್ ಬೇಕಾಗಿರೋ ಲಿಂಕು ಕೊಟ್ಟಿರ್ತಾರೆ, ಲಿಂಕ್ ಹಾಕು ಅಂತ ಹೇಳಿರ್ತೀವಿ. ಎಲ್ಲ ಇದ್ರು ಕೂಡ ಇಚ್ಛೆ ಇಲ್ದೆ, ಲಾಸ್ಟ್ ಕ್ರಿಯಾಶಕ್ತಿ ಇಲ್ದೆ ಇದ್ರು ಪ್ರಯೋಜನ ಆಗಲ್ಲ. ಅದಕ್ಕೋಸ್ಕರನೇ ಯಾವುದೇ ಒಂದು ವಿಷಯದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗ್ಬೇಕು ಅಂದ್ರೆ ಇಚ್ಛಾಶಕ್ತಿ, ಜ್ಞಾನ ಶಕ್ತಿ, ಕ್ರಿಯಾಶಕ್ತಿಗಳು 3 ಸದಾ ಕಾಲ ಕ್ರಿಯೆಯಲ್ಲಿ ತೊಡಗಿರ್ಬೇಕು. ಈಗ ಈ ಶ್ರೇಷ್ಠನಾದ್ಮೇಲೆ ಶ್ರೇಷ್ಠನಾಗ್ತಾನೆ ಫಸ್ಟ್, ಆಮೇಲೆ ಮಹಾತ್ಮನಾಗ್ಬೇಕಾದ್ರೆ ಅವನಿಲ್ಲಿ ಇನ್ನೂ ಸಾಧನೆ ಮಾಡ್ಬೇಕಾಗತ್ತೆ. ಹೀಗೆ ಇಚ್ಛಾಶಕ್ತಿ, ಜ್ಞಾನ ಶಕ್ತಿ, ಕ್ರಿಯಾಶಕ್ತಿಗಳು ಏನ್ ಮಾಡುತ್ತೆ, ಈ ಪ್ರಪಂಚದ ಅಭಿಮುಖವಾಗಿ ನಮ್ಮನ್ನೆಲ್ಲ ಕಾರ್ಯೋನ್ಮುಖರನ್ನಾಗಿಸುತ್ತೆ. ಇದೆಲ್ಲ ಪ್ರಪಂಚದ ಅಭಿಮುಖವಾಗಿ ಮಾಡ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳೆಲ್ಲ ಬಾಹ್ಯಮುಖವಾಗಿದೆ. ಕಣ್ಣು ಬಾಹ್ಯ ಪ್ರಪಂಚವನ್ನು ನೋಡುತ್ತೆ, ಕಿವಿ ಬಾಹ್ಯ ಪ್ರಪಂಚದ ಶಬ್ದವನ್ನ ಆಲಿಸುತ್ತೆ, ಆಮೇಲೆ ರುಚಿ ಬಾಹ್ಯ ಪ್ರಪಂಚದ ಯಾವುದೇ ಒಂದು ರುಚಿಯನ್ನ ಆಸ್ವಾದನೆ ಮಾಡಿ ಹೇಳುತ್ತೆ ನಾಲ್ಗೆ. ಸ್ಪರ್ಶ ಇದು ಹೀಗಿದೆ ನೋಡಿ, ನನ್ಗೆ ಎಷ್ಟ್ ಚೆನ್ನಾಗಿತ್ತು ನಮ್ಮ ಮನೇಲಿ ಹಾಸಿಗೆ, ನಾನ್ ಮಲ್ಕೊಂಡಿದ್ರೆ ಆದ್ರೆ ಈಗ ಯಾವ್ದೋ ಒಂದು ಚಾಪೆ ಮೇಲೆ ಮಲಗ್ಬೇಕು ಅಂದ್ರೆ ಇಷ್ಟ ಆಗಲ್ಲ ಶರೀರಕ್ಕೆ. ಅದು ಸ್ಪರ್ಶದಿಂದ ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಹೀಗೆ ನಮ್ಮ ಪಂಚ ವಿಷಯಗಳು ಎಲ್ಲನೂ ಕೆಲಸ ಮಾಡ್ತಾ ಇರೋದು ಬಾಹ್ಯ ಪ್ರಪಂಚದಲ್ಲಿ. ಆದರೆ ಇದನ್ನೆಲ್ಲ ತಿಳ್ಕೊಳ್ಬೇಕಾದ್ರೆ, ನಾವು ಇಚ್ಛೆ ಪಟ್ಟಿದ್ದನ್ನ ಪಡಿಬೇಕಾದ್ರೆ ಏನ್ ಮಾಡ್ಬೇಕು, ಜ್ಞಾನಶಕ್ತಿ ಬೇಕು. ಯಾಕೆ, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋ ಅರಿವಿರ್ಬೇಕು. ಇವಾಗ ನಮ್ಗೆ ಆಗ್ಲಿ ಆಶ್ರಮಕ್ಕೆ ಹೋಗ್ಬೇಕು, ಇಂಥ ದಿನ ಅಲ್ಲಿ ಶಿಬಿರ ಮಾಡ್ತಾರಂತೆ, 3 ದಿನ ಶಿಬಿರ, ಅದಕ್ಕೆ ನಮ್ಗೆ ಇಷ್ಟು ಕೊಡ್ಬೇಕು ಅಂತ ಹೇಳಿದರೆ ಎಲ್ಲ ತಿಳ್ಕೊಳ್ತೀವಿ ಫಸ್ಟ್ ಇಚ್ಛಾಶಕ್ತಿ ಇದ್ರೆ. ಆಮೇಲೆ ಜ್ಞಾನಶಕ್ತಿ ಯಾವ ದಿನ, ಎಷ್ಟು ಗಂಟೆಗೆ, ಎಷ್ಟು ದಿನ ಇರುತ್ತೆ ಎಲ್ಲ ಜ್ಞಾನಶಕ್ತಿಯಿಂದ ತಿಳ್ಕೊಳ್ತೀವಿ. ಆಮೇಲೆ ನಾವು ಕ್ರಿಯಾಶಕ್ತಿಯಲ್ಲಿ ತರ್ತೀವಿ. ಹೀಗೆ ನಮ್ಮ ಬಯಕೆಗಳು ಏನು ಇಚ್ಛಿಸುತ್ತೋ ಅದನ್ನ ಪಡೆಯೋದಕ್ಕೆ 3 ಶಕ್ತಿಗಳು ಬೇಕು. 3 ಶಕ್ತಿಲಿ ಯಾವುದು ಕೊರತೆ ಇದ್ರು ಕೂಡ ಎಲ್ಲವೂ ಸಮ ಪ್ರಮಾಣವಾಗೇ ಇರ್ಬೇಕು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳು ಇಲ್ದೇ ಇದ್ರೆ ನಾವು ಪೂರ್ಣವಾಗಿ ನಾವ್ ಏನ್ ಅನ್ಕೊಳ್ತೀವೋ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅಂದ್ರೆ ಶ್ರೇಷ್ಠನಾಗಿರೋರು ಮಹನೀಯನಾಗ್ತಾನೆ. ಇಂಥ ಶಕ್ತಿ ತ್ರಯಗಳಿಂದ ಚೆನ್ನಾಗಿ ಮೂಡಿದ ಆಸೆಗಳು, ಮಾಡಿದ ಕರ್ಮಗಳು, ಅಂದ್ರೆ ನಮ್ಮಲ್ಲಿ ಒಳ್ಳೊಳ್ಳೆ ಆಸೆಗಳು ಮೂಡ್ ಬರ್ಬೇಕು. ಯಾವಾಗ್ಲೂ ಅವರ ಹಾಳಾಗ್ಲಿ, ಅಥವಾ ಇವ್ರು ಕೆಡಕ್ ಬಂದ್ಬಿಡ್ಲಿ, ಇವರ ವ್ಯವಹಾರ ಕಡಿಮೆ ಆಗ್ಬಿಡ್ಲಿ,
ಇವ್ರು ಕಷ್ಟ ಪಡ್ಲಿ, ಇಂತಹ ಒಂದು ಭಾವನೆಗಳೇ ಕೆಲವರಲ್ಲಿರುತ್ತೆ. ಕೆಲವರು ಎಲ್ರೂ ಚೆನ್ನಾಗಿರ್ಲಿ ಅಪ್ಪ, ಯಾರು ಏನು ದುಃಖ ಪಡೋದ್ ಬೇಡ, ಎಲ್ರೂ ಸುಖವಾಗಿರ್ಲಿ ಸಂತೋಷವಾಗಿರ್ಲಿ ಅಂತ ಕೆಲವರು ಬಯಸ್ತೀವಿ. ಅಂದ್ರೆ ಇದು ಎರಡು ಯಾವುದ್ರಿಂದ? ಭಾವನೆಗಳಿಂದ. ಕೆಲವು ಸರ್ತಿ ನೋಡಿದ ತಕ್ಷಣ ಹೀಗಿರ್ಬೇಕು ಹಾಗಿರ್ಬೇಕು, ನಾವು ಶ್ರೇಷ್ಠರಾಗ್ಬೇಕು ಅಂದ್ರೆ ನಮ್ಮ ಅಂತರಂಗದಲ್ಲಿ ಸದಾ ಒಳ್ಳೆಯ ಭಾವನೆಗಳೇ ಇರ್ಬೇಕು. ಭಾವನೆಗಳು ಏನಿರುತ್ತೋ ಅದಕ್ಕೆ ಸರಿಯಾಗಿ ಕ್ರಿಯೆ ಉಂಟಾಗತ್ತೆ. ನಮ್ಮಲ್ಲಿ ಭಾವಗಳು ಸ್ಫುರಿಸಿದಾಗ ನೋಡಿ, ಭಾವನೆಗೂ ಯೋಚನೆಗೂ ವ್ಯತ್ಯಾಸ ಇದೆ ಅಂತ ಹೇಳ್ತೀವಿ. ಭಾವನೆ ಫಸ್ಟ್ ಏನೋ ಒಂದು ದೃಶ್ಯ ನೋಡಿದ ತಕ್ಷಣ ಭಾವನೆ ಬರುತ್ತೆ. ಇವಾಗ ಯಾರಿಗೋ ಆಕ್ಸಿಡೆಂಟ್ ಆಯ್ತು ನೋಡಿರ್ತೀವಿ, ಅಲ್ಲಿ ಪಾಪ ಅವ್ನು ಕಷ್ಟ ಪಡ್ತಾ ಇದ್ದಾನೆ, ಹೋಗಿ ಆಸ್ಪತ್ರೆಗೆ ಸೇರ್ಸೋಣ ಅಂತ ಒಂದು ಸ್ಫುರಿಸುತ್ತೆ ಭಾವನೆ. ಆದ್ರೆ ಸ್ವಲ್ಪ ಯೋಚನೆ ಮಾಡಿದ್ರೆ, ಅಯ್ಯೋ ಯಾಕಪ್ಪ ನಮ್ಗೆ ಯಾವ್ದೋ ಇದು ಈ ಕೇಸು ನಾವ್ ಹೋಗಿ ಸೇರ್ಸಿದ್ರೆ ಮತ್ತೆ ನಮ್ಮನ್ ಕರೀತಾರೆ, ಪೊಲೀಸ್ ಕೇಸ್ ಆಗುತ್ತೆ, ಇದೆಲ್ಲ ಯಾಕೆ ಬೇಡ ಅಂತ ಯೋಚನೆ ಮಾಡಿದ್ಮೇಲೆ ಅಲ್ಲಿ ಸುಮ್ನಾಗ್ಬಿಡ್ತೀವಿ. ಅಂದ್ರೆ ಭಾವಗಳು ಅಂದ್ರೆ ಏನು? ಚೆನ್ನಾಗಿ ಮೂಡಿದ ಆಸೆ ಮೂಡ್ಬೇಕು, ಮಾಡ್ಬೇಕು ಕರ್ಮಗಳು, ಭಾವಗಳು ಹೊಮ್ಮಿ ಬರ್ಬೇಕು. ಅಂದ್ರೆ ಕಲಿತ ವಿದ್ಯೆಗಳು ಅಂದ್ರೆ ಏನೇನ್ ನಾವು ತಿಳ್ಕೊಂಡಿರ್ತೀವೋ ಅದೆಲ್ಲ ಸದ್ಭಾವಗಳ ರೂಪದಲ್ಲಿ ಬಂದಾಗ ಅಲ್ಲಿ ನಮ್ಮಲ್ಲಿ ಪುಣ್ಯ ಕರ್ಮಗಳು ಜಾಸ್ತಿ ಆಗುತ್ತೆ. ಅಂತಃಕರಣದಲ್ಲಿ ಚಿತ್ತ ಪ್ರದೇಶದಲ್ಲಿ ಸದ್ಭಾವನೆಗಳಿಂದ ಅಲ್ಲಿ ನೆಗೆಟಿವ್ ಥಾಟ್ಸ್ ಅಲ್ಲ, ಪಾಸಿಟಿವ್ ಥಾಟ್ಸ್ ಅಲ್ಲಿ ಸದಾಕಾಲ ಹರಿತಾ ಇರುತ್ತೆ. ಯಾವತ್ತೂ ಅಲ್ಲಿ ಕೆಟ್ಟ ಭಾವನೆಗಳು ಬರಲ್ಲ. ಹೀಗೆ ನಮ್ಮ ಇದರಿಂದ ಏನಾಗುತ್ತೆ? ಹಲೋ, ಅಲ್ಲ, ಅದು ಏನಾಗುತ್ತೆ, ಅದು ಮುದ್ರಿತ ಆಗುತ್ತಲ್ವಾ ಭಾವನೆಗಳಾಗ್ಲಿ, ಅದು ಅಲ್ಲಿಗೆ ಬಂದ್ಬಿಡು. ಈ ಸಂಸ್ಕಾರಗಳು ಏನ್ ಮಾಡುತ್ತೆ? ನಮ್ಮ ಅಂತರಂಗದಲ್ಲಿ ಮುದ್ರಿತವಾಗ್ಬಿಡುತ್ತೆ. ಇದು ನಾವ್ ಏನನ್ನ ಮಾಡ್ಬೇಕು, ಹೀಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು ಅಂತ ಮನಸ್ಸಲ್ಲಿ ಬಯಕೆಗಳು ಬಂದು ಅದಂತೆ ನಾವು ಪ್ರಯತ್ನ ಪಡ್ತೀವೋ, ಈ ಸಂಸ್ಕಾರಗಳೆಲ್ಲ ಇದೆಲ್ಲ ಸಂಸ್ಕಾರಗಳ ರೂಪದಲ್ಲಿ ಮುದ್ರಿತ ಆಗ್ಬಿಡುತ್ತೆ ನಮ್ಮ ಅಂತರಂಗದಲ್ಲಿ. ಆ ಸಂಸ್ಕಾರಗಳು 4 ಇದೆ ಅಂತ ಹೇಳಿದ್ದಾರೆ. ಉದಾರ ಸಂಸ್ಕಾರ, ವಿಚ್ಛಿನ್ನ ಸಂಸ್ಕಾರ, ತನು ಸಂಸ್ಕಾರ, ಪ್ರಸುಪ್ತ ಸಂಸ್ಕಾರ ಅಂತ. ಅಂದ್ರೆ ಇವುಗಳಿಗೆ ಅನೇಕ ರೂಪ, ಬಣ್ಣ, ಆಕಾರ, ಏನೇನೋ ಪ್ರಕಾರಗಳಿದೆ. ಆದ್ರೆ ಸಮಾಧಿಯಲ್ಲಿ ನಮ್ಮ ಒಂದು ಸಮಾಧಿ ಅಂತ ಹೇಳಿದಾಗ, ಇವಾಗ ಮಾತಾಜಿಯವ್ರ ಸಮಾಧಿ ಸ್ಥಿತಿಯಲ್ಲಿ ಕೂತ್ಕೊಂಡಾಗ, ಮಹಾರಾಜಿಯವ್ರು ಕೂತ್ಕೊಂಡಾಗ ಸಂಸ್ಕಾರಗಳೆಲ್ಲ ಹೇಗಿರುತ್ತಂತೆ ಅಂದ್ರೆ, ಈ ಕಿಟಕಿ ಬಾಗಿಲು ತೆಗೆದಾಗ ಈ ಸೂರ್ಯನ ಕಿರಣಗಳು ಒಳಗಡೆ ಬರುತ್ತಲ್ಲ, ಅದ್ರಲ್ಲಿ ಧೂಳು ಒಂಥರ ಹೀಗೆ ಸುತ್ತುತ್ತಾ ಇರುತ್ತೆ, ಅದ್ರಲ್ಲಿ ಸಣ್ಣ ಸಣ್ಣ ಕಣಗಳು. ಹಾಗೆ ಸಂಸ್ಕಾರಗಳೆಲ್ಲ ಇರುತ್ತಂತೆ. ಅದನ್ನ ಆ ಸಮಾಧಿ ಸ್ಥಿತಿಯಲ್ಲಿ ಸಾಕ್ಷಾತ್ಕರಿಸ್ಕೊಳ್ಬಹುದಂತೆ. ಅಂದ್ರೆ ಇದು ಏನೇನಪ್ಪ, ಏನ್ ಸಂಸ್ಕಾರ ಅಂದ್ರೆ ನಮ್ಮ ನಿತ್ಯ ಜೀವನದಲ್ಲಿ ನಮಗೆ ಯಾವುದು ಉದಾರ ಸಂಸ್ಕಾರ ಏನ್ ಮಾಡುತ್ತೆ? ನಮ್ಗೆಲ್ಲ ತೋರ್ಪಡಿಸುತ್ತೆ. ನಮ್ಮ ಹತ್ರ ಏನಿದೆ ಅನ್ನೋದನ್ನ ಪ್ರದರ್ಶನ ಮಾಡುತ್ತೆ, ತೋರ್ಪಡಿಸ್ಕೊಳ್ಳುತ್ತೆ. ಸಂಸ್ಕಾರಗಳು, ಉದಾರ ಸಂಸ್ಕಾರಗಳು ತೋರ್ಪಡಿಸ್ಕೊಳ್ಳುತ್ತೆ. ಆದರೆ ಹೊರಗಡೆ ಅವ್ರಿಗೆ ಏನ್ ಸಂಸ್ಕಾರ ಇದೆಯೋ ತೋರ್ಪಡಿಸ್ಕೊಳ್ದೆ ಅದು ಅಂದ್ರೆ ಕೆಲವು ಸಂಸ್ಕಾರಗಳು ನಾವು ಬಿಟ್ಟಿರ್ತೀವಿ. ಬೇಡಪ್ಪ, ನಾವ್ ಹೇಳೋದ್ ಬೇಡಪ್ಪ, ಯಾಕೆ ಹೇಳ್ಬೇಕು, ಮನೇಲಿ ಇಂಥ ಕಡೆ ಹೋಗ್ಬೇಕು, ಹೀಗ್ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನಮ್ಗೇನಾದ್ರೂ ಅನ್ಬಹುದು ಅಥವಾ ಕೆಲ್ಸ ಆಗದೆ ಇರ್ಬೋದು ಅಂತ ಇಟ್ಕೊಂಡ್ ಬಿಟ್ಟಿರ್ತೀವಿ ಸಂಸ್ಕಾರಗಳು. ಅದಕ್ಕೆ ವಿಚ್ಛಿನ್ನ ಸಂಸ್ಕಾರ ಅಂತ ಹೇಳ್ತೀವಿ. ಯಾವುದು ಪ್ರದರ್ಶನ ರೂಪಕ್ಕೆ ಬಂದಿರುತ್ತೋ ಅದು ಉದಾರ ಸಂಸ್ಕಾರ. ಅದಕ್ಕೆ ಹೇಳ್ತಾ ಇದ್ರು, ಇದು ನಾವು ತವ್ರ ಮನೇಲಿದ್ದಾಗ ನಮ್ ಸಂಸ್ಕಾರಗಳೆಲ್ಲ ಉದಾರ ರೂಪದಲ್ಲಿರುತ್ತೆ. ಯಾಕೆ ಅಂದ್ರೆ ಯಾವಾಗ ಬೇಕಾದ್ರೂ ರುಚಿ ಕೊಡಮ್ಮ ನೋಡೋಣ ಅಂತ ಹೇಳಿ ರುಚಿ ನೋಡ್ತೀವಿ. ಹೀಗಲ್ಲ, ಹೀಗ ಹಾಕು ಅಂತ ಹೇಳ್ತೀವಿ, ಪ್ರತಿಯೊಂದನ್ನು ಮಾಡ್ತೀವಿ. ಆದ್ರೆ ಕೆಲವು ಸರಿ ಅತ್ತೆ ಮನೆಗೆ ಹೋದಾಗ ಆ ಸಂಸ್ಕಾರಗಳೇನಾಗತ್ತೆ? ಅಂದ್ರೆ ವಿಚ್ಛಿನ್ನ ರೂಪವಾಗ್ಬಿಟ್ಟಿರುತ್ತೆ. ವಿಚ್ಛಿನ್ನ ರೂಪ ಅಂದ್ರೆ ಇವಾಗ ನಾವು ಇಲ್ಲಿ ಮಾಡಿದ ತಕ್ಷಣ ತಿನ್ಬೇಕು ಅಂತ ಆಸೆ ಆಗುತ್ತೆ, ತಿನ್ಬಿಡ್ತೀವಿ. ಎಲ್ಲಾ ಸಂಸ್ಕಾರಗಳನ್ನ ನಾವು ಮುಗಿಸ್ಕೊಂಡ್ ಬಿಡ್ತೀವಿ, ಅಂದ್ರೆ ಪೂರೈಸ್ಕೊಂಡ್ ಬಿಡ್ತೀವಿ. ಆದ್ರೆ ಕೆಲವು ಕಡೆ ಅದು ವಿಚ್ಛಿನ್ನ ಇದಕ್ ಹೋಗುತ್ತೆ. ಯಾಕೆ ಅಂದ್ರೆ ನಾನ್ ತಿನ್ಬೇಕು ಅಂತ ಮನಸ್ ಬಂದ್ರು ಕೂಡ, ಅಯ್ಯೋ ಏನ್ ಅನ್ಕೊಳ್ತಾರೋ, ನೋಡೋದು ಯಾಕೆ, ಹಾಗೆ ಇರ್ಲಿ ಏನೂ ಆಗಲ್ಲ ಅಂತ ಕೆಲವ್ರ ಮನೇಲಿ ರುಚಿನೇ ನೋಡ್ಬಾರ್ದಂತೆ. ಎಲ್ರಿಗೂ ಬಡಿಸಿದ್ದಾದ್ಮೇಲೆ ಬಡಿಸೋವರ್ಗು ಏನು ತಿನ್ನಬಾರ್ದಂತೆ. ಎಲ್ರಿಗೂ ಬಡಿಸಿ ಅವರು ಹೋದ್ಮೇಲೆ ಕೆಲ್ಸಗಳಿಗೆ ಆಮೇಲೆ ಎಷ್ಟಿದ್ರೆ ಅಷ್ಟು ತಿನ್ಬೇಕಂತೆ. ಇದು ಎಲ್ಲ ಏನಾಗಿರುತ್ತೆ? ವಿಚ್ಛಿನ್ನ ರೂಪಕ್ಕೆ ಹೊರಟೋಗಿರುತ್ತೆ. ಅಂದ್ರೆ ಅದೆಲ್ಲ ಸಂಸ್ಕಾರಗಳು
ಅವ್ರ ಹತ್ರ ಏನಿರುತ್ತೋ ಈಗ ಮಾಡ್ಬೇಕು ಹಾಗ್ ಮಾಡ್ಬೇಕು ಅಂತ ಉದಾರ ರೂಪದಲ್ಲಿ ಏನು ನಾವು ತವರ ಮನೆಯಲ್ಲಿ ಮಾಡಿರ್ತೀವೋ ಆ ಸಂಸ್ಕಾರಗಳೆಲ್ಲ ಅದುಮಿಕೊಂಡ್ ಬಿಟ್ಟಿರುತ್ತೆ ಅಲ್ಲಿ. ಈ ಸಂಸ್ಕಾರಗಳು ಅದುಮ್ಕೊಂಡಿರೋ ಸಂಸ್ಕಾರಗಳು ತನು ರೂಪದಲ್ಲಿ ಏನಾಗಿರುತ್ತೆ, ಎಲ್ಲ ಬಲಹೀನವಾಗ್ಬಿಟ್ಟಿರುತ್ತೆ. ಆ ಸಂಸ್ಕಾರಗಳಿಗೆಲ್ಲ ಬಲನೇ ಇರಲ್ಲ, ಬಲಹೀನವಾಗ್ಬಿಟ್ಟಿರುತ್ತೆ. ಅದ್ಮಿ ಅದಕ್ಕೆ ಮತ್ತೆ ಹೇಳೋದಿಕ್ಕೆ ಆಗಲ್ಲ, ಅಷ್ಟು ದುರ್ಬಲವಾಗ್ಬಿಟ್ಟಿರುತ್ತೆ. ಅಂದ್ರೆ ಯೋಗಿಗಳೇನ್ ಮಾಡ್ತಾರೆ ಅಂದ್ರೆ ಸಂಯಮ ಸಾಧಿಸಿದಾಗ ಯಾವ ಸಂಸ್ಕಾರಗಳು ಮೇಲೇಳದೆಯೇ ನಿದ್ರಿಸಿರುತ್ತವೆ, ಯಾವ ಸಂಸ್ಕಾರಗಳು ಪ್ರಸುಪ್ತ ಅಂತ ಹೇಳ್ತಾರೆ. ಯಾವ ಸಂಸ್ಕಾರಗಳು ನಮ್ಮ ಅಂತರಂಗದಲ್ಲಿ ಮೇಲಿಗೆ ಕೇಳ್ದೇನೆ ಅಷ್ಟು ಬಲಹೀನವಾಗಿರುತ್ತೆ, ಅದಕ್ಕೆ ಪ್ರಸೂಕ್ತ ಅಂತ ಹೇಳ್ತೀವಿ. ಅಂದ್ರೆ ನಮ್ಮಲ್ಲಿ ಇವಾಗ ನಾವೆಷ್ಟೇ ನಮ್ಮಲ್ಲಿ ದೋಷ ದೌರ್ಬಲ್ಯಗಳಿದ್ರು ಕೂಡ ಅದನ್ನ ಪೂರ್ಣವಾಗಿ ನಾವು ಆ ಸಂಸ್ಕಾರಗಳನ್ನ ಪೂರ್ಣ ರೂಪವಾಗಿ ಅಂದ್ರೆ ನಮ್ಮಿಂದ ಪೂರ್ತಿ ಅದನ್ನ ಕಳ್ಸೋದಿಕ್ಕಾಗಲ್ಲ. ಅದನ್ನ ಇದು ಪ್ರಸೂಕ್ತ ಸ್ಥಿತಿಗೆ ಕಳಿಸ್ಬೋದು. ಆದ್ರಿಂದಾನೇ ನೀವು ಎಷ್ಟೋ ಜನ ಮಹಾತ್ಮರು ಹೇಳ್ತಾರೆ, ಈ ಒಂದು ಆಶ್ರಮಗಳಲ್ಲಿ ಸನ್ಯಾಸಿಗಳು ಅಥವಾ ಆಶ್ರಮದ ಒಡೆಯರು ಅಂದ್ರೆ ಆಶ್ರಮಕ್ಕೆ ಅಧಿಪತಿಗಳಾಗಿರೋ ಅಂಥವರಲ್ಲಿ ಕೆಲವರಲ್ಲಿ ಏನಾಗುತ್ತೆ, ಈ ಭೋಗದ ಒಂದು ಭಾವನೆಗಳು ಎದ್ದು ಅವರ ಒಂದು ನಿತ್ಯ ಜೀವನಕ್ಕೆ, ಅವರ ಒಂದು ಒಂದು ಸನ್ಯಾಸ ಜೀವನಕ್ಕೆ ತೊಂದರೆ ಕೊಡ್ತಾ ಇದ್ರೆ ಅಲ್ಲಿ ಅವ್ರಿಗೆ ಬೇಜಾರಾಗ್ಬಿಟ್ಟಿರುತ್ತೆ, ಇದಕ್ಕೆ ನಾನು ಅನರ್ಹ ಅನ್ನೋದ್ ಭಾವನೆ ಬಂದ್ಬಿಟ್ಟಿರುತ್ತೆ. ಅದಕ್ಕೋಸ್ಕರನೇ ರಾಜೇಶ್ವರಿ ಗ್ರಂಥದ ರಚನಾಕಾರರು ಹೇಳ್ತಾ ಇದ್ರು, ಈ ಸಂಧಿಗೊಂದಿಲೇನಿದೆ, ಇದ್ರಲ್ಲೇನಿದೆ, ಅದ್ರಲ್ಲೇನಿದೆ ಅಂತೆಲ್ಲ ಹೋಗಿ ನೋಡ್ಕೊಂಡ್ ಬಂದ್ಬಿಟ್ರೆ ಮತ್ತೆ ಅದ್ರ ಕಡೆ ಗಮನ ಬರಲ್ಲ. ನಾವು ಯಾವುದನ್ನ ಬಿಟ್ಟಿರ್ತೀವೋ ಅಲ್ಲೇ ನಮ್ಗೆ ನೋಡ್ಬೇಕು ಯಾವ ಕುತೂಹಲ ಜಾಸ್ತಿ ಇರುತ್ತೆ. ಆದ್ರಿಂದ ನಾವು ಯಾವುದೇ ಸಂಸ್ಕಾರಗಳನ್ನ ಅದ್ಮಿಡದೆ ಎಲ್ಲವನ್ನೂ ನಾವು ನೋಡಿ ಮುಂದೆ ಹೊರಟೋದ್ರೆ ಮತ್ತೆ ಹಿಂದಿಗೆ ಬರೋ ಕೆಲ್ಸ ಇರಲ್ಲ. ನಾವು ಪ್ರಸುಪ್ತ ಸ್ಥಿತಿಗೆ ಯಾವುದನ್ನ ತಗೊಂಡು ಹೋಗ್ಬೇಕು ಅಂದ್ರೆ ನಮ್ಮಲ್ಲಿರೋ ದೋಷ ದೌರ್ಬಲ್ಯಗಳನ್ನ ಹೇಳದೇ ಇರುವ ಹಾಗೆ, ನಮ್ಮ ಹತ್ರ ಚಂಚಲ ಬುದ್ಧಿ ಇರುತ್ತೆ ಅಥವಾ ಚಪಲ ಬುದ್ಧಿ ಇರುತ್ತೆ, ಈ ಲೌಕಿಕದ ಆಸೆಗಳು ಜಾಸ್ತಿ ಇರುತ್ತೆ, ಕಾಮನೆಗಳಿರುತ್ತೆ, ಇದನ್ನೆಲ್ಲ ನಾವು ಪ್ರಸೂಕ್ತ ಸ್ಥಿತಿಗೆ ತಗೊಂಡು ಹೋಗ್ಬೋದು. ಅಥವಾ ಏನಾದ್ರೂ ನಮ್ಗೆ ಅನುಕೂಲ ಇದ್ರೆ ಅದನ್ನ ಪೂರೈಸ್ಬಿಟ್ಟು ಮುಗಿತಮ್ಮ ಏನ್ ಆಸೆ ಪೂರೈಸ್ತಾ ಅಂತ ಮನಸ್ಸಿಗೆ ಹೇಳ್ಬೋದು. ಹೀಗೆ ನಮ್ಮಸೆ ಯಾವುದು ಬೇಡವೋ ಅದನ್ನ ಪ್ರಸುಪ್ತ ಸ್ಥಿತಿ ಕರ್ಕೊಂಡು ಹೋಗ್ಬೇಕು. ಯಾವುದು ನಮ್ಗೆ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕಾಗುತ್ತೋ ಅದನ್ನ ಉದಾರ ರೂಪದಲ್ಲಿ ಅದನ್ನ ಅಳವಡಿಸ್ಕೊಂಡು ನಾವ್ ಅದನ್ನ ತೋರ್ಪಡಿಸ್ಕೊಂಡು ಪಡೆಯೋದಿಕ್ಕೆ ಪ್ರಯತ್ನ ಪಡ್ಬೋದು. ಹೀಗೆ ಈ ಸಂಸ್ಕಾರಗಳು ಇದೇ ಪಾಪ ಪುಣ್ಯಗಳಿಗೆ, ಸುಖ ದುಃಖಗಳಿಗೆ ಇದೇ ಸಂಸ್ಕಾರಗಳೇ ಕಾರಣ. ಇವಾಗ ಕೆಲವರು ಓದ್ತೀನಿ ಮುಂದಕ್ಕೆ. ಈ ಸಂಸ್ಕಾರಗಳೇ ಮಾನವನ ಪಾಪ ಪುಣ್ಯಗಳಿಗೂ ಸುಖ ದುಃಖಗಳಿಗೂ ಜ್ಞಾನ ವಿದ್ಯೆಗಳಿಗೂ ಕಾರಣ. ಈಗ ಪುಣ್ಯೈಶ್ವರ್ಯ ಮತ್ತು ಜ್ಞಾನೈಶ್ವರ್ಯಗಳ ಬಗ್ಗೆ ತಿಳಿಯೋಣ. ಪುಣ್ಯ ಮತ್ತು ಜ್ಞಾನ ಇವೆರಡೂ ಅತಿಶಯ ಮಹಿಮಾನ್ವಿತವಾಗಿಯೇ ಇವೆ. ಇವೆರಡಕ್ಕೂ ಒಂದು ಆದಿ ಇದೆ, ಆದರೆ ಪುಣ್ಯಕ್ಕೆ ಮಾತ್ರ ಆದಿ ಇದೆ, ಅಂತ್ಯವೂ ಇದೆ. ಈ ಅನುಭವಿಸುತ್ತಾ ಹೋದಂತೆಲ್ಲ ಪುಣ್ಯ ಫಲವು ಕರಗುವುದು, ಮತ್ತೆ ಗಳಿಸುತ್ತಾ ಹೋದರೆ ವೃದ್ಧಿಸುವುದು, ಮತ್ತೆ ಫಲ ನೀಡಿ ಕ್ಷೀಣಿಸುವುದು. ಆದರೆ ಜ್ಞಾನವು ಮಾತ್ರ ಮನುಷ್ಯನು ಅತ್ಯವಶ್ಯಕವಾಗಿ ಆರ್ಜಿಸಿಕೊಳ್ಳಬೇಕಾದ ಮಹದೈಶ್ವರ್ಯ. ಅದಕ್ಕೆ ಅಳಿವಿಲ್ಲ. ಅದು ಆರ್ಜಿಸಿದವನ ಅಂತರಂಗದ ಸೊತ್ತಾಗಿ ಜನ್ಮ ಜನ್ಮಗಳಲ್ಲೂ ಜೊತೆಯಲ್ಲೇ ಇರುವುದು. ಈ ಜ್ಞಾನಕ್ಕೂ ಒಂದು ಕೊನೆ ಇದೆ. ಮಾನವನು ತನ್ನನ್ನು ತಾನು ಅರಿತಾಗ ಇನ್ನೂ ಅರಿಯಬೇಕಾದುದೇನೂ ಉಳಿಯದು. ಅದನ್ನೇ ಆತ್ಮಜ್ಞಾನವೆನ್ನುತ್ತಾರೆ. ಅದೇ ಆತ್ಮ ಸಾಕ್ಷಾತ್ಕಾರ, ಅದೇ ಜೀವನ್ಮುಕ್ತಿ. ಪುಣ್ಯಪ್ರಾಪ್ತಿಯ ಮರ್ಮವನ್ನು ತಿಳಿಸುವೆನು, ಆಲಿಸಿರಿ. ಮನುಷ್ಯನು ಪರೋಪಕಾರಾರ್ಥವಾಗಿ ಮಾಡಿದ ನೀಡಿದ ಭಾವಿಸಿದ ಯೋಚಿಸಿದ ಸಂಕಲ್ಪಿಸಿದ ಸರ್ವ ಕರ್ಮಗಳೂ ಅವನಿಗೆ ಪುಣ್ಯಪ್ರದವಾಗುತ್ತದೆ. ಪರಸುಖಕ್ಕಾಗಿ ತನ್ನ ಸುಖವನ್ನು ತ್ಯಜಿಸಿದಾಗ, ಪರಹಿತಕ್ಕಾಗಿ ಶ್ರಮಿಸಿದಾಗ, ದೀನ ದಲಿತರಿಗೆ, ದುರ್ಬಲರಿಗೆ, ಅನಾಥರಿಗೆ ಕರುಣೆಯಿಂದ ಮಾಡಿದ ಸೇವೆ, ನೀಡಿದ ದಾನಗಳಿಂದ ಪುಣ್ಯವು ವರ್ಧಿಸುತ್ತದೆ. ಪರರ ಜೀವನದ ಸುಖ ಹಿತಗಳಿಗಾಗಿ ರಕ್ಷಣೆ, ಪಾಲನೆ, ಪೋಷಣೆಗಾಗಿ ಆಶ್ರಯ ನೀಡಿದಾಗ, ಅವರಿಗಾಗಿ ತನ್ನ ಬಾಳನ್ನು ಮುಡುಪಿಟ್ಟಾಗ ಅವನು ಅಮಿತ ಪುಣ್ಯರಾಶಿಯನ್ನು ಹೊಂದುತ್ತಾನೆ. ಹೀಗೆ ಅವನಲ್ಲಿ ಸತ್ಕರ್ಮ, ಸದ್ಭಾವ, ಸದ್ವಿಚಾರಗಳಿಂದಾಗಿ ನಿಶ್ಚಲ
ನಿಶ್ಚಲ ಚಿತ್ತವು ಶುದ್ಧ ಪ್ರೇಮವು ಪ್ರಾಪ್ತಿಯಾಗುತ್ತದೆ. ಸಾಕು ಅಲ್ವಾ ಇಷ್ಟು? ಆಮೇಲೆ ಪೂರ್ತಿ ಮಾತು. ಅಂದ್ರೆ ಈ ಸಂಸ್ಕಾರಗಳು ಏನ್ ಮಾಡುತ್ತೆ ಮನುಷ್ಯನಿಗೆ? ಈ ಸಂಸ್ಕಾರಗಳು ಏನೋ ಆಗೋಯ್ತದೆ. ಸುಮ್ನೆ ಹೇಳ್ತೀನಿ ಹಾಗೆ ನೋಡಿ, ಏನೋ ಮಾಡಕ್ ಹೋದ್ರೆ ಅದು ಸಣ್ಣದಾಗೋಯ್ತು, ತುಂಬ ದೊಡ್ಡದಾಗ್ತಾ ಇಲ್ಲ. ಈ ಸಂಸ್ಕಾರಗಳು ಮನುಷ್ಯನ ಸುಖ ದುಃಖಕ್ಕೆ ಕಾರಣ ಆಗತ್ತೆ. ನಾವು ಕೆಲವ್ರು ನೋಡ್ತೀವಿ, ಕೇವಲ ಅವರು ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಬಹಳ ಶ್ರಮ ಪಟ್ಟಿದ್ದಾರೆ, ಒಂದ್ ಒಳ್ಳೆ ಕೆಲಸ ಮಾಡಕ್ ಆಗ್ಲಿಲ್ಲ, ಅನಾರೋಗ್ಯ, ಮನೇಲೂ ಕೂಡ ಸದಾಕಾಲ ಆರ್ಥಿಕವಾಗಿ ತೊಂದ್ರೆ, ಸರಿಯಾದ ಪತ್ನಿ ಸಿಗ್ಲಿಲ್ಲ, ಸರಿಯಾದ ಮಕ್ಕಳಾಗ್ಲಿಲ್ಲ, ಹೀಗೆ ಅವ್ರ ಜೀವನದಲ್ಲಿ ಉದ್ದಕ್ಕೂ ದುಃಖನೇ ಪಟ್ಟಿರ್ತಾರೆ. ನಾವ್ ಅನ್ಕೊಳ್ತೀವಿ ಇಂತ ಒಂದ್ ಸಂಸ್ಕಾರ ಜೀವಿಯಪ್ಪ ಇದು ಅಂತ. ಅಂದ್ರೆ ಈ ಸಂಸ್ಕಾರ ಯಾವುದ್ರಿಂದ ಬಂದಿದೆ? ನಮ್ಮ ಒಂದು ಈ ಸಂಸ್ಕಾರಗಳಿಂದನೇ ಈ ಒಂದು ಕರ್ಮ ನಮ್ಗೆ ಉಂಟಾಗಿರೋದು. ಅಂದ್ರೆ ಇವಾಗ ಎಲ್ರಿಗೂ ಆಸೆ ಇದೆ, ನಾವು ಮುಂದಿನ ಜೀವನದಲ್ಲಿ ಒಳ್ಳೆಯವರಾಗ್ಬೇಕು, ನಮ್ಗೆಲ್ಲ ಒಳ್ಳೇದಾಗ್ಬೇಕು, ನಾವು ಸುಖ ಪುರುಷರಾಗ್ಬೇಕು, ಸಂತೋಷವಾಗಿರ್ಬೇಕು, ಶಾಂತರಾಗಿರ್ಬೇಕು, ಆಮೇಲೆ ಯಾವುದೇ ನೋವಿರ್ಬಾರ್ದು, ಕಷ್ಟಗಳು ಕಡಿಮೆ ಆಗ್ಬೇಕು ಎಲ್ಲ ಅನ್ಕೊಂಡಿರ್ತೀವಿ. ಆದ್ರೆ ಅದಕ್ಕೇನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಅದಕ್ಕೋಸ್ಕರನೇ ನಮ್ಮ ಯೋಚನೆಗಳು ಯಾವತ್ತೂ ಕೂಡ ಬೇರೆಯವ್ರಿಗೆ ಕೆಟ್ಟದ್ದಾಗ್ಲಿ ಅಂತ ಬಯಸ್ಬಾರ್ದು. ನಾವು ಮಾಡದೇ ಇದ್ರು, ಬೇರೆಯವ್ರಿಗೆ ಕೆಟ್ಟದ್ ಮಾಡದೇ ಇದ್ರು, ಮನಸ್ಸಲ್ಲಿ ಕೆಟ್ಟದ್ ಮಾಡ್ಬೇಕು ಅಂತ ಬಂದಿದ ತಕ್ಷಣ ಅದು ನಮ್ಗೆ ಪಾಪದ ಫಲವನ್ನೇ ಕೊಡುತ್ತೆ. ಅಥವಾ ಬೇರೆಯವ್ರ ಮುಖಾಂತರ ಮಾಡಿಸ್ತೀವಿ ಅಂತ ಇಟ್ಕೊಳ್ಳಿ, ಅವರು ಏನೋ ತುಂಬಾ ಮೆರಿತಾ ಇದ್ದಾರೆ, ಇವ್ರಿಗೆ ಏನಾದ್ರೂ ಕಷ್ಟ ಆಗ್ಬೇಕು ಅಂತ ಮನಸ್ಸಲ್ಲಿ ಅನ್ಕೊಂಡ್ರು ಕಷ್ಟ ಅವ್ರಿಗೆ ನಮ್ಗೆ ನೋಗೋದು. ಆಮೇಲೆ ಬೇರೆಯವ್ರಿಗೆ ಹೇಳಿ ಮಾಡಿಸಿದ್ರೆ ಅದು ಕೂಡ ಅದು ದುಃಖ ನಮ್ಗೆ ಉಂಟಾಗುತ್ತೆ. ಇದರಿಂದ ಪಾಪ ಬರುತ್ತೆ, ಮಾಡಿಸಿದ್ರು ಪಾಪ ಬರುತ್ತೆ, ನಾವು ಮಾಡಿದ್ರು ಪಾಪ ಬರುತ್ತೆ, ಮನಸ್ಸಲ್ಲಿ ಚಿಂತಿಸಿದ್ರು ಪಾಪ ಬರುತ್ತೆ. ಅದಕ್ಕೋಸ್ಕರನೇ ನಮ್ಮ ಭಾವನೆ ಶುದ್ಧವಾಗಿರ್ಬೇಕು ಅಂತ ಯೋಗದಲ್ಲಿ ಬಹಳ ಸೂಕ್ಷ್ಮವಾಗಿ ಎಲ್ಲ ಹೇಳ್ಕೊಂಡ್ ಬಂದಿದ್ದಾರೆ. ನಮ್ಮ ಯಾವುದೇ ಆಗ್ಲಿ ಒಬ್ಬರು ವಸ್ತುನ ನಾನ್ ಪಡಿಬೇಕಾಗಿತ್ತು ಅಂತ ಅನ್ಕೊಂಡ್ರು ಕೂಡ ಅದು ಪಾಪನೇ. ಪಡಿಯೋದಿಕ್ ಬೇರೆಯವ್ರ ಮುಖಾಂತರ ಪಡ್ಕೊಂಡ್ರು ಪಾಪನೇ. ಅಥವಾ ನಾವೇ ಆ ಒಂದು ಫಲವನ್ನ ಪಡ್ಕೊಂಡ್ರು ಅದು ಪಾಪನೇ. ಅಂದ್ರೆ ನಾವು ಒಳ್ಳೆ ಕೆಲ್ಸಗಳಿಗೆ ನಮ್ಮ ಭಾವನೆಗಳು ಸದಾಕಾಲ ಅವ್ರಿಗೆ ಒಳ್ಳೇದಾಗ್ಲಿ, ನಮ್ ಗಂಟೇನ್ ಹೋಯ್ತು, ನಾವೇನ್ ಅವ್ರಿಗೆ ದುಡ್ಡು ಕೊಡ್ಬೇಕಾ, ಏನ್ ಕೊಡ್ಬೇಕು, ಸದಾ ಎಲ್ರೂ ಸುಖವಾಗಿರ್ಲಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತ ಮಾ ಕಶ್ಚಿತ್ ದುಃಖ ಭಾಗ್ಭವೇತ್. ಯಾರಿಗೂ ಯಾವತ್ತೂ ದುಃಖ ಬರದೇ ಇರ್ಲಿ, ಎಲ್ರೂ ಸುಖವಾಗಿರ್ಲಿ, ಎಲ್ರೂ ಸಂತೋಷವಾಗಿರ್ಲಿ ಅಂತ ಮಂತ್ರ ಹೇಳ್ತೀವಿ. ಆದ್ರೆ ಆ ಭಾವನೆ ನಮ್ಮಲ್ಲಿ ಬರ್ಬೇಕು. ಎಲ್ರೂ ಚೆನ್ನಾಗಿರ್ಲಿ ಅಂತ ಬಂದಾಗ ನೀನ್ ಚೆನ್ನಾಗಿರ್ತೀಯ ಫಸ್ಟ್. ಎಲ್ರೂ ಹಾಳಾಗ್ಬೇಕು, ಅವರು ಅಧೋಗತಿಗೆ ಹೋಗ್ಬೇಕು, ಈ ರೀತಿ ಮಾಡಿದಾಗ ಅದ್ ನಮ್ಗೆ ಉಂಟಾಗುತ್ತೆ. ಆದ್ರಿಂದಾನೇ ನಮ್ಮ ಭಾವನೆ, ನಮ್ಮ ಯೋಚನೆ, ನಮ್ಮ ವಿಚಾರಗಳು, ಆಮೇಲೆ ನಮ್ಮ ಕ್ರಿಯೆಗಳು ಎಲ್ಲವೂ ಕೂಡ ಶುದ್ಧವಾಗಿದ್ರೆ ನಮ್ಮ ಮನಸ್ಸು ಶುದ್ಧವಾಗಿರುತ್ತೆ. ಮನಸ್ಸು ಶುದ್ಧವಾಗಿದ್ರೆ ಮಾಡುವಂತಹ ಕಾರ್ಯಗಳು ಕೂಡ ಇಲ್ಲಿ ಒಳ್ಳೆದೇ ಇರುತ್ತೆ. ಹೀಗೆ ನಮ್ಮ ಕಾರ್ಯಗಳು ಒಳ್ಳೇದನ್ನ ಮಾಡ್ಬೇಕು ಅಂದ್ರೆ ನಮ್ಮ ಭಾವನೆಗಳು, ನಮ್ಮ ಯೋಚನೆಗಳು, ನಮ್ಮ ವಿಚಾರಗಳು ಎಲ್ಲವೂ ಶುದ್ಧವಾಗ್ಬೇಕು. ಒಬ್ಬರು ಪ್ರೀತಿಸೋಣ ಬಿಡಿ, ಅವ್ರು ನಮ್ಗೆ ನೋವೇ ಕೊಟ್ಟಿರ್ಲಿ. ನಿನ್ನೆ ಯಾವ್ದೋ ಒಂದು ಸೀರಿಯಲ್ ಅಲ್ಲಿ ಹೇಳ್ತಾ ಇದ್ರು, ಅವ್ರ ಮಗ ತಪ್ಪು ಮಾಡಿದಾನೆ ಅಂತ ಅಪ್ಪನ್ ಕರ್ಸಿರ್ತಾರೆ. ಅವಾಗ ಅವನ್ ಮಾಡಿಲ್ಲ ಅನ್ನೋದು ಅವನಿಗೆ ಗೊತ್ತಾಗತ್ತೆ. ತಿರ್ಗಾ ಇನ್ನೊಬ್ಬ ಮಾಡಿದಾನೆ ಅಂತ ಗೊತ್ತಾದಾಗ ಅವನ್ನ ನಾವು ಡಿಬಾರ್ ಮಾಡ್ಬಿಡ್ತೀವಿ ಸ್ಕೂಲಿಂದ ಅಂತ ಹೇಳ್ತಾರೆ ಟೀಚರು, ಪ್ರಿನ್ಸಿಪಾಲು. ಅದಕ್ಕೆ ಅವ್ರೇನ್ ಹೇಳ್ತಾರೆ ಗೊತ್ತಾ, ಅವ್ರಪ್ಪ ಮಗನ್ನ ತಪ್ಪು ಮಾಡಿದಾನೆ ಅಂತ ಹೇಳಿರ್ತಾರಲ್ಲ, ಅವರಪ್ಪ ಬಂದಿರ್ತಾರೆ. ಪಾಪ ಅವರು ತಂದೆ ತಾಯಿ ಯಾವುದೋ ಒಂದು ಆಸೆ ಇಟ್ಕೊಂಡು ತಮ್ಮ ಮಕ್ಕಳಲ್ಲಿ ಕಳ್ಸಿರ್ತಾರೆ. ಅವ್ರ ಭವಿಷ್ಯನ ಹಾಳಾಗ್ ಮಾಡೋದ್ ಬೇಡ, ಅವ್ರನ್ನೇನ್ ಡಿಬಾರ್ ಮಾಡ್ಬಿಡಿ ಅಂತ ಹೇಳ್ತಾರೆ. ಅಂದ್ರೆ ತಮ್ಮ ಮಗನೂ ಚೆನ್ನಾಗಿರ್ಬೇಕು, ಇನ್ನೊಬ್ರು ಚೆನ್ನಾಗಿರ್ಬೇಕು ಅನ್ನೋ ಭಾವನೆ ನಮ್ಮ ಹತ್ರ ಬಂದಾಗ ಸ್ವಲ್ಪ ನಾವು ಶ್ರೇಷ್ಠ ವ್ಯಕ್ತಿಗಳಾಗೋದಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಾವು ಮಾಮೂಲಿಯಾದಂತಹ ವ್ಯಕ್ತಿಗಳು ಶ್ರೇಷ್ಠ ವ್ಯಕ್ತಿಗಳಾಗ್ಬೇಕಾದ್ರೆ ನಮ್ಮ ಭಾವನೆಗಳು, ಶುದ್ಧ ಯೋಚನೆಗಳು, ಶುದ್ಧ ಪ್ರೇಮ, ಆಮೇಲೆ ನಮ್ಮ ಮನಸ್ಸು ಶುದ್ಧ, ಇದೆಲ್ಲ ನಾವು ಕಾಪಾಡ್ಕೊಂಡು ಬಂದಾಗ ನಾವು ಒಳ್ಳೆಯವರಾಗೋದಿಕ್ಕೆ ಇಲ್ಲಿ ಪುಣ್ಯ ಸಂಪಾದನೆ ಮಾಡ್ತೀವಿ. ಆದ್ರೆ ಇಲ್ಲಿಂದ ಅಂತ ಹೇಳಿದರೆ, ಈ ಪುಣ್ಯ ಸಂಪಾದನೆ ಮಾಡಿದ್ರೆ ಪುಣ್ಯ ಇರೋವರೆಗೂ ನಾವು ಸ್ವರ್ಗದಲ್ಲಿ ಇರ್ತೀವಿ. ಪುಣ್ಯ ಕ್ಷೀಣಿಸಿದ ತಕ್ಷಣ ಈ ಮತ್ತೆ ಲೋಕಕ್ಕೆ ಬರ್ತೀವಿ ಅಂತ
ಎಲ್ಲಾ ಭಗವದ್ಗೀತೆಯಲ್ಲೂ ಹೇಳಿದ್ದಾರೆ, ಎಲ್ಲಾ ಕಡೆನೂ ಹೇಳಿದ್ದಾರೆ. ಧರ್ಮಶಾಸ್ತ್ರಗಳೆಲ್ಲ ಸಾರಿ ಹೇಳುತ್ತೆ. ಅಂದ್ರೆ ಪುಣ್ಯ ಕ್ಷಯಿಸುತ್ತೆ, ಜ್ಞಾನ ವೃದ್ಧಿಯಾಗುತ್ತೆ. ಜ್ಞಾನ ಯಾವತ್ತೂ ಕ್ಷಯಿಸಲ್ಲ. ಇವಾಗ ನಾವು ಹಣ ಇದ್ರೆ ಹಣ ಬೇರೆಯವ್ರಿಗೆ ಕೊಟ್ಟಾಗ ಕಡಿಮೆ ಆಗ್ಬಿಡುತ್ತೆ. ಆದ್ರೆ ಜ್ಞಾನ ನಮ್ಮ ಹತ್ರ ಇದ್ರೆ ಇನ್ನೊಬ್ರಿಗೆ ಹಂಚಿದಾಗ ಅದು ನಮ್ಮಲ್ಲಿ ವೃದ್ಧಿ ಆಗುತ್ತೆ. ಇವಾಗ ನೋಡಿ, ನಾವೇನಾದ್ರೂ ಒಂದ್ ವಿಷಯ ತಿಳಿಸೋದಕ್ ಹೋದಾಗ ನಮ್ಮ ಎಷ್ಟೊಂದು ವಿಷಯಗಳು ಎಲ್ಲೆಲ್ಲಿಂದನೋ ಬರುತ್ತೆ. ಆದ್ರೆ ನಾವ್ ಆ ವಿಷಯನ ಸರಿಯಾಗಿ ತಿಳ್ಕೊಂಡಿದೀವ ಇಲ್ವಾ ಅನ್ನೋದು ಕೂಡ ನಮ್ಗೆ ಇಲ್ಲಿ ಗೊತ್ತಾಗತ್ತೆ. ಇಲ್ಲಿ ಹೀಗೆ ನಮ್ಮ ಜ್ಞಾನ ವೃದ್ಧಿ ಆಗ್ಬೇಕಾದ್ರೆ ನಮಗ್ ಗೊತ್ತಿರೋ ವಿಷಯನ ಇನ್ನೊಬ್ಬರ ಜೊತೆ ಹಂಚ್ಕೋಬೇಕು. ಇಂಥ ವಿಷಯನ ಹಂಚ್ಕೊಂಡಾಗ ನಮ್ದು ಜ್ಞಾನ ವೃದ್ಧಿ ಆಗುತ್ತೆ. ಯಾವಾಗ ಜ್ಞಾನ ವೃದ್ಧಿ ಆಗುತ್ತೋ ಆವಾಗ ನಾವೇನ್ ಮಾಡ್ತೀವಿ, ಆತ್ಮ ಸಾಕ್ಷಾತ್ಕಾರದ ಕಡೆ, ಜೀವನ್ ಮುಕ್ತಿಯ ಕಡೆ ನಾವ್ ಹೋಗ್ತೀವಿ. ಅಂದ್ರೆ ಏನನ್ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳಿದಂಗ ಆಗುತ್ತೋ ಅಂತಹ ಒಂದು ಶಕ್ತಿ ಆತ್ಮಶಕ್ತಿಗಿದೆ. ಆತ್ಮಶಕ್ತಿಯ ಬಗ್ಗೆ ನಮ್ಗೆ ಅರಿವು ಬಂದ್ರೆ, ಅದರ ಒಂದು ಇರಿವು ಗೊತ್ತಾದ್ರೆ, ಅದರಲ್ಲಿ ಅನುಭವ ಉಂಟಾದ್ರೆ, ಆ ಒಂದು ಚೈತನ್ಯದಲ್ಲಿ ನಾವು ಬೆರೆತರೆ ಆಗ ನಮ್ಗೆ ಆತ್ಮಜ್ಞಾನ ಉಂಟಾಗುತ್ತೆ. ಅದರಿಂದ ಯಾವುದೇ ಆನಂದ, ಎಂತಹ ಸಮಯದಲ್ಲೂ ನಾವು ಆನಂದವಾಗಿರ್ಬೋದು. ಜೀವನ್ ಮುಕ್ತಿ ಅಂತ ಹೇಳಿದ್ರೆ ಜೀವನದಲ್ಲಿ ಇರೋವಾಗ್ಲೇ ನಮ್ಗೆ ಮುಕ್ತಿ ಬೇಕು, ಸುಖ ದುಃಖಗಳಿಂದ ಮುಕ್ತರಾಗ್ಬೇಕು ಅಂತ ಹೇಳಿದ್ರೆ ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸುವಂತ ಒಂದು ಮನಸ್ಥಿತಿ ಈ ಆತ್ಮಜ್ಞಾನದಿಂದ ಉಂಟಾಗುತ್ತೆ. ಅದರಿಂದನೇ ಹೇಳೋದು, ಯಾವುದನ್ನ ನಾವು ಪಡೆದ್ರೆ ಮತ್ತೆ ಏನೋ ಪಡೆಯೋ ಹಾಗೆ ಇಲ್ಲ ಅಂತ ಏನ್ ಹೇಳ್ತೀವೋ ಅದೇ ಆತ್ಮಜ್ಞಾನ, ಅದೇ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ, ಅಥವಾ ಅದನ್ನೇ ಜೀವನ್ ಮುಕ್ತಿ ಅಂತ ಹೇಳ್ತಾರೆ. ಹೀಗೆ ಅಂದ್ರೆ ಈ ಪುಣ್ಯ ಪ್ರಾಪ್ತಿಯ ಮರ್ಮವನ್ನು ತಿಳಿಸ್ತೀನಿ ಕೇಳಿ ಅಂತ ಹೇಳ್ತಿದ್ದಾರೆ. ಪರೋಪಕಾರಾರ್ಥವಾಗಿ ಆಡಿದ, ಮಾಡಿದ, ನೀಡಿದ, ಭಾವಿಸಿದ, ಯೋಚಿಸಿದ, ಸಂಕಲ್ಪಿಸಿದ ಸರ್ವ ಕರ್ಮಗಳಿಗೂ ಅವನಿಗೆ ಪುಣ್ಯಪ್ರದವಾಗುತ್ತದೆ. ಅಂದ್ರೆ ಪುಣ್ಯ ಯಾವುದರಿಂದ ಉಂಟಾಗುತ್ತೆ? ನಾವು ಏನೇನನ್ನ ಬೇರೆಯವ್ರಿಗೋಸ್ಕರ ಮಾಡಿರ್ತೀವೋ ಅಥವಾ ನಮ್ಮ ಹತ್ರ ಇರೋದನ್ನ ನೀಡಿರ್ತೀವೋ ಅಥವಾ ಭಾವಿಸಿರ್ತೀವೋ ನಮ್ ಕೈಲಿ ಆಗಲ್ಲ. ಇವಾಗ ತುಂಬಾ ನೋವಲ್ಲಿ ಇರ್ತಾರೆ, ಭಗವಂತ ಇವ್ರಿಗೆ ಒಳ್ಳೇದನ್ ಮಾಡಪ್ಪ ಅಂತ ಭಾವಿಸ್ಕೊಳ್ತೀವಿ. ಅಥವಾ ಏನಾದ್ರೂ ಇದ್ದಾಗ ಅವ್ರಿಗೆ ಸಹಾಯ ಆಗೋ ಹಾಗಿದ್ರೆ ಬೇರೆಯವ್ರಿಗೆ ಹೇಳಿ ಸಹಾಯ ಮಾಡಿಸ್ತೀವಿ. ಹೀಗೆ ಸಂಕಲ್ಪ ನಮ್ಮಲ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಪ್ಪ ಅಂತ ಸಂಕಲ್ಪಕ್ಕೆ ಎಷ್ಟು ಶಕ್ತಿ ಇದೆಯಂತೆ ಗೊತ್ತಾ? ಇಲ್ಲಿ ಕೂತ್ಕೊಂಡು ಸಂಕಲ್ಪ ಮಾಡಿದ್ರೆ ಎಲ್ಲೋ ಬೆಂಕಿ ಹುರಿತಾ ಇರೋದು, ಇವ್ರು ಇಲ್ಲಿ ನೀರ್ ಪ್ರೋಕ್ಷಣೆ ಮಾಡಿದ್ರೆ ಅಲ್ಲಿ ಬೆಂಕಿ ಆರುತ್ತಂತೆ. ಎಲ್ಲಿಂದ ಎಲ್ಲಿಗೆ ಹೋಯ್ತು ನೋಡಿ. ಅಂದ್ರೆ ಸಂಕಲ್ಪ ಶಕ್ತಿಗೆ ಇಂತಹ ಅಪಾರವಾದ ಬಲ ಇದೆ ಅದಕ್ಕೆ ಅನ್ನೋದು ನಮಗ್ ಗೊತ್ತಾಗ್ಬೇಕು. ಹೀಗೆ ನಮ್ಮಲ್ಲಿ ಜ್ಞಾನ ವೃದ್ಧಿಯಾದಾಗ ಹೀಗೆ ಎಲ್ಲದಕ್ಕೂ ಒಳ್ಳೊಳ್ಳೆ ಭಾವನೆಗಳು, ಯೋಚನೆಗಳು ಎಲ್ಲ ಇದ್ದಾಗ ಸದಾ ಕಾಲ ಪುಣ್ಯ ರಾಶಿ ನಮ್ಮ ಹತ್ರ ಇರುತ್ತೆ. ಆ ಪುಣ್ಯ ರಾಶಿ ಸಂಪಾದನೆ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ. ಹಾಗೆ ಈ ಸತ್ಕರ್ಮ, ಒಳ್ಳೆ ಭಾವನೆ, ಸದ್ವಿಚಾರಗಳು, ನಿಶ್ಚಲವಾಗಿರುವಂತಹ ಚಿತ್ತ, ಶುದ್ಧ ಪ್ರೇಮ ಯಾವಾಗ ಪ್ರಾಪ್ತಿಯಾಗಿರುತ್ತೆ? ನಮ್ಮಲ್ಲಿರೋ ಸದ್ಭಾವನೆಗಳಿಂದ. ಈ ಭಾವನೆಗಳೆಲ್ಲ ನಮ್ಮಲ್ಲಿ ಪ್ರಾಪ್ತಿ ಉಂಟಾಗುತ್ತೆ. ಆವಾಗ ನಮ್ಗೆ ಹೆಚ್ಚಾಗಿ ಜೀವನದಲ್ಲಿ ದುಃಖಪ್ರದ ಆಗಲ್ಲ, ದುಃಖ ಉಂಟಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದ್ ಸಮಯ ದುಃಖ ಉಂಟಾದ್ರುನು ಅದು ನನ್ನ ಒಳ್ಳೇದಕ್ಕೋಸ್ಕರನೇ ಇರ್ಬೋದು. ಯಾತಕ್ಕೆ ಹೀಗಾಯ್ತು ಅದನ್ನ ವಿಚಾರ ಮಾಡ್ತೀವಿ. ಏನೋ ಯಾವ ಜನ್ಮದಲ್ಲಿ ಏನ್ ಮಾಡಿದ್ನೋ ಅದು ಈ ಜನ್ಮದೆಲ್ಲ ಮುಗಿಸ್ಕೊಂಡು ಹೊರಟೋಗೋಣ ಅಂತ ಒಂದು ಭಾವನೆ ನಮ್ಮ ಹತ್ರ ಬರುತ್ತೆ. ಹೀಗೆ ನಮ್ಮಲ್ಲಿ ಸದಾ ಕಾಲ ಸದ್ಭಾವನೆ, ಸದ್ವಿಚಾರ, ಸನ್ಮಾತುಗಳು, ಒಳ್ಳೆ ಕ್ರಿಯೆಗಳು ನಮ್ಮಲ್ಲಿರೋದು ಆದ್ರೆ ಕೊಡಿ ಬೇರೆಯವ್ರಿಗೆ, ಇಲ್ಲ ಅಂದ್ರೆ ಅವ್ರು ನಿಂದಿಸ್ಬೇಡಿ. ಯಾರು ಕೊಡ್ತಾರೋ ದಾರಿ ತೋರಿಸಿ. ಅದಕ್ಕೆ ಹೇಳ್ತಾರೆ ನೋಡಿ, ಇಂಥವ್ರು ಕೊಡ್ತಾರೆ ಹೋಗಿ, ಇಂತ ಯಾರಾದ್ರೂ ಭಿಕ್ಷೆಗ್ ಬಂದಿದ್ರೆ, ಏನಾದ್ರೂ ಕೇಳಕ್ ಬಂದಿದ್ರೆ ತೋರ್ಸಿದ್ರೆ ಅದು ನಮ್ಗೆ ಆಹಾರ ಕೊಟ್ಟೆ ಚೀಪಿದ್ರೆ ನಾಲ್ಗೆಲಿ ಅಂತ ಹೇಳಿದ್ದಾರೆ. ಅಂದ್ರೆ ಇದೆಲ್ಲ ಯಾತಿಕಪ್ಪ ಇಷ್ಟು ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಂದ್ರೆ ನಮ್ಮ ಒಂದು ಯೋಚನೆ, ಭಾವನೆ ಇನ್ನೊಬ್ರಿಗೆ ಅಲ್ಲಿ ಏನಾದ್ರೂ ಅವ್ರ ಕಷ್ಟದಲ್ಲಿದ್ದಾಗ ಅವ್ರಿಗೊಂದು ಮಾರ್ಗದರ್ಶನ ನಾವು ಮಾಡಿದಾಗ ಅದು ಕೂಡ ನಮಗ್ ಪುಣ್ಯ ಬರುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಇಂತಹ ಒಂದು ಪುಣ್ಯದ ಜೊತೆಗೆ ನಾವು ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡ್ರೆ ನಮ್ಗೆ ಇನ್ನೂ ಜೀವನದಲ್ಲಿ ಈ ಲೌಕಿಕವಾಗಿರುವಂತಹ ಸುಖ ದುಃಖಗಳಿಂದ ಮುಕ್ತರಾಗಿ ಸದಾ ಕಾಲ ಆನಂದದಲ್ಲೇ ನಾವು ಲಯ ಆಗ್ತೀವಿ. ಯಾವುದು ನಮ್ಗೆ ಅಂಟಲ್ಲ. ಏನೇ ಬರ್ಲಿ ಭಗವಂತನ ದಯೆ ಇರ್ಲಿ ಅನ್ನೋ ಒಂದು ಭಾವನೆ ನಮಗ್ ಬರುತ್ತೆ. ಇಷ್ಟನ್ನ ಹೇಳಿದ್ದಾರೆ. ಇನ್ ಮುಂದಕ್ಕೆ ಹೋದಮ್ಮ. ಏನಪ್ಪಾ ಅಂದ್ರೆ ಇಲ್ಲಿ ಕಲಾ ನಂದೀಶ್ ಸರ್ ಬಂದಿದ್ದಾರಾ?
ಕಾಣ್ತಾ ಇದ್ದಾರೆ, ಕಾಣ್ತಾ ಇದೆ ನೋಡಿ. ಹಾಂ ಸರಿ. ಸರ್, 4 ಇದು ಉದಾರ ಸಂಸ್ಕಾರಗಳಿದೆಯಲ್ಲ ಸರ್, ಉದಾರ, ತನು, ವಿಚ್ಛಿನ್ನ ಮತ್ತು ಪ್ರಸುಪ್ತ ಅಂತ. ಈ 4ನ್ನು ನಾವು ದರ್ಶಿಸ್ಬೋದಾ, ಇಲ್ಲ ಇದು ನಮ್ಮ ಕೈಲೇ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಯಾವುದು ಮೇಲಕ್ಕೆ ಬರಬೇಕೋ ಅದನ್ನು ಮೇಲಕ್ಕೆ ಬರೋದಕ್ಕೆ ಸಾಧ್ಯ ಇದೆಯಾ ಸರ್? ಇದು ಸಾಧ್ಯ ಇದೆ. ಸಾಧ್ಯ ಇಲ್ಲದೆ ಇದ್ರೆ ಅದು ಬರವಣಿಗೆಗೆ ಬರ್ತಾನೆ ಇರ್ಲಿಲ್ವಲ್ಲ. ಈಗ ರಾಜೇಶ್ವರಿ ಅವರಿಗೆ ಇದು ಪ್ರಕಟವಾಗಿದೆ, ಅವರ ಚಿತ್ತದಲ್ಲಿ ಫಲಿಸಿದೆ ಅಥವಾ ಪ್ರತಿಫಲಿಸಿದೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಶಬ್ದದೊಳಗಡೆಗೆ ಅದು ವ್ಯಕ್ತವಾಗಿದೆಯಲ್ಲ. ಹೌದು. ಯಾವುದು ಅವ್ಯಕ್ತವೋ ಅದು ವ್ಯಕ್ತವಾಗಿದೆ ಅಂದ್ರೆ ಅರ್ಥ ಅದು ಶಬ್ದ ಪ್ರಮಾಣದಲ್ಲಿ ವ್ಯಕ್ತವಾಗಿರುತ್ತೆ ಅಲ್ವಾ? ಯಾಕೆಂತಂದ್ರೆ ಶಬ್ದ ಅನ್ನೋದು ಪ್ರಮಾಣ. ಅದ್ರೊಳಗಡೆಗೆ ಏನಾದ್ರೂ ಬಂದಿದೆ ಅಂತ ಅಂದ್ರೆ ಅದು ಶಾಸ್ತ್ರ. ಶಾಸ್ತ್ರದಲ್ಲಿದೆ ಅಂತ ಅಂದ್ಮೇಲೆ ಅದನ್ನ ಋಷಿಯೊಬ್ಬ ಅಥವಾ ಅದನ್ನ ಸಾಧಿಸಿದ ಒಬ್ಬ ಸಂತನೋ ಋಷಿಯೋ ಯೋಗಿಯೋ ಸಾಧಕನೋ ಆ ಎತ್ತರದಲ್ಲಿ ಅದನ್ನ ಅವನು ಕಂಡಿರ್ತಾನೆ. ಕಂಡಿದ್ದನ್ನ ಮಾತಿನೊಳಗಡೆಗೆ ಪ್ರಮಾಣಿಸಿರ್ತಾನೆ. ಹಾಗಾಗಿ ಅದು ಸುಮ್ಮನೆ ಬರೆಯಕ್ ಸಾಧ್ಯ ಇಲ್ಲ. ಅಂದರೆ ಇವಾಗ ನಮಗೆ ಪ್ರೆಸೆಂಟಲ್ಲಿ ಯಾವುದು ಇದೆಯೋ ಅದು ನಮಗೂ ಮತ್ತು ಈ ಒಂದು ಯೂನಿವರ್ಸ್ಗೆ ಕನೆಕ್ಷನ್ ಇರುತ್ತಲ್ಲ, ಆ ಕನೆಕ್ಷನಿಂದ ಯಾವ್ದು ಬೇಕಾದರೂ ತಗೋಬೋದಾ ನಾವು? ಯಾಕೆ ಆಗಲ್ಲ? ಅದು ಪತಂಜಲಿ ಮಹರ್ಷಿ ಹೇಳ್ತಾನಲ್ಲ, ನೀವು ದೇಹವನ್ನ ಧ್ಯಾನಿಸಿದ್ರೆ ನಿಮ್ಮ ಚಿತ್ತದ ದರ್ಶನವಾಗತ್ತೆ. ಚಿತ್ತವನ್ನ ಧ್ಯಾನಿಸಿದ್ರೆ ನಿಮ್ಮ ಸಂಸ್ಕಾರಗಳು ಕಾರಣ ಏನು, ಪುನರ್ಜನ್ಮಕ್ಕೆ ಈ ಜನ್ಮಕ್ಕೆ ಏನ್ ಕಾರಣ, ಹಿಂದಿನ ಜನ್ಮದಲ್ಲಿ ಏನಾಗಿತ್ತೆ ಅನ್ನೋದರ ದರ್ಶನ ಆಗುತ್ತೆ. ಚಿತ್ತ ವೃತ್ತಿಗಳನ್ನ ಸಂಪೂರ್ಣವಾಗಿ ನಾವು ನಿರೋಧಿಸಿದಾಗ ತನ್ನ ಚಿತ್ತವನ್ನು ತಾನೇ ನೋಡಬಹುದು. ಅದನ್ನ ತನ್ನನ್ನು ತಾನೇ ನೋಡ್ಕೊಳ್ಳೋದು ಅಂತ ಹೇಳಿ ಕರೀತಾರೆ. ತನ್ನನ್ನು ತಾನು ನೋಡ್ಕೊಳ್ಳೋದು ಅಂದ್ರೆ ಈಗ ಏನಾಗಿದ್ದೇನೋ ಅದಕ್ಕೆ ಏನ್ ಕಾರಣ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಂಗಾಗಿ ವೃತ್ತಿ ರಹಿತವಾದಾಗ ಚಿತ್ತ ತನ್ನನ್ನು ತಾನು ನೋಡ್ಕೊಳತ್ತೆ. ಅದನ್ನ ಸ್ವಸಾಕ್ಷಾತ್ಕಾರ ಅಂತ ಬೇಕಾದ್ರೆ ಹೇಳ್ಬೋದು. ನಾನು ಯಾರು, ನನ್ನ ಸ್ವಭಾವಗಳೇನು, ನನ್ನ ಸಂಸ್ಕಾರಗಳೇನು, ಈ ಜನ್ಮದಲ್ಲಿ ನಾನು ಯಾಕೆ ಈ ಶರೀರದಲ್ಲಿ ಇದ್ದೀನಿ ಎಲ್ವೂ ಗೊತ್ತಾಗತ್ತೆ. ಅದನ್ನೇ ನೋಡ್ತಾ ಹೋದ್ರೆ ಪೂರ್ವ ಜನ್ಮ ಸಂಸ್ಕಾರ ಆಗತ್ತೆ. ಪುನರ್ಜನ್ಮ ಮುಂದಿನ ಜನ್ಮದಲ್ಲಿ ಏನಾಗಬೇಕು ಅನ್ನೋದನ್ನ ತೀರ್ಮಾನಿಸುವಂತ ಜ್ಞಾನ ಅಥವಾ ಆ ತರದ ಕರ್ಮಗಳಲ್ಲಿ ತೊಡಗುವಂತ ಅವಕಾಶ ನಮಗೆ ಪ್ರಾಪ್ತವಾಗುತ್ತೆ. ಅಂದರೆ ಅಲ್ಲಿ ನಾವು ಮಾಡಿಕೊಂಡು ಹೋಗೋದಕ್ಕೆ ನಾವು ರೆಡಿ ಆಗ್ತೀವಿ ಅಂತ. ಯಾವ ಕರ್ಮ ಮಾಡಿದ್ರೆ ನಮಗೆ ಪುನರ್ಜನ್ಮ ಬೇಕೋ ಅಥವಾ ಪುನರ್ಜನ್ಮ ಬೇಡವೋ ಅಂತ ತೀರ್ಮಾನ ತಗೊಂಡು ನಡೆಯೋದಕ್ಕೆ ಸಾಧ್ಯತೆ ಇದೆ. ನೀವು ಮೊದಲು ಈ ಜನ್ಮಕ್ಕೆ ಕಾರಣವೇನು ಸಂಸ್ಕಾರಗಳನ್ನ ಅಧ್ಯಯನ ಮಾಡ್ತಾ ಅಥವಾ ಸಂಸ್ಕಾರಗಳನ್ನ ಅವಲೋಕಿಸ್ತಾ ಹೋದ್ರೆ ವರ್ತಮಾನ ಜನ್ಮಕ್ಕೆ ಈ ಜನ್ಮದ ಈ ಸಂಸ್ಕಾರಗಳ ಆಧಾರದಲ್ಲಿ ಏನು ಪ್ರಾರಬ್ಧದಲ್ಲಿ ನಾವು ಬದುಕ್ತಾ ಇದ್ದೀವಿ, ನಮ್ಮ ಆಸಕ್ತಿಗಳೇನು, ನಮ್ಮ ಆಲೋಚನೆಗಳೇನು, ಮನಸ್ಸಿನಲ್ಲಿ ಸದಾ ಯಾವುದು ನಡೀತಾ ಇರುತ್ತೆ, ಅದಕ್ಕೆ ಏನು ಪೂರ್ವದ ಸಂಸ್ಕಾರದ ಬಲ ಇದೆ, ಹಿನ್ನೆಲೆ ಇದೆ, ನಮ್ಮೆಲ್ಲ ಪ್ರಾಣಶಕ್ತಿ ಯಾಕೆ ಅದಕ್ಕೆ ವಿನಿಯೋಗ ಆಗ್ತಾ ಇದೆ, ಬೇರೆ ಇನ್ಯಾವುದ್ರಲ್ಲೂ ಅದನ್ನ ತೊಡಗಿಸಕ್ಕೆ ಯಾಕೆ ಆಗ್ತಾ ಇಲ್ಲ, ಈ ತರದ ನಿಯಂತ್ರಣಗಳನ್ನ ಯಾವುದು ಹೇರ್ತಾ ಇದೆ, ಇದನ್ನ ನಾವು ನೋಡೋದಿಕ್ಕೇನೆ ಸ್ವಾಧ್ಯಾಯ ಅಂತ ಕರೆಯೋದು. ಸ್ವಾಧ್ಯಾಯ ಮಾಡ್ತಾ ಅದನ್ನ ನೀವು ಗ್ರಂಥಗಳ ಅಧ್ಯಯನದಿಂದ ಮಾಡ್ತೀರಿ ಅಥವಾ ಗುರುಗಳ ಸನ್ನಿಧಿ ಒಳಗಡೆಗೆ ಗುರುವಿನ ಚಲನವಲನಗಳನ್ನ ನೋಡ್ತಾ ಅವರ ರೀತಿ ನೀತಿಗಳನ್ನ ಅವರ ಅನುಷ್ಠಾನಗಳನ್ನ ಹತ್ತರಿಂದ ಗಮನಿಸ್ತಾ ಅದನ್ನ ನೀವು ನಿಮ್ಮ ಸ್ವ ಅಧ್ಯಾಯವನ್ನ ಮಾಡ್ಕೊಳ್ತೀರಿ. ಸ್ವ ಅಧ್ಯಾಯ ಅಂದ್ರೆ ಏನು? ಯಾವುದು ಸ್ವ ಅಂದ್ರೆ ನಾನು ಅಂತ ಹೇಳ್ತಾ ಇದೆಯೋ ಅದು ಏನಾಗಿದೆ, ಅದಕ್ಕೆ ಏನು ಗುಣ ವಿಶೇಷಗಳಿದಾವೆ ಅಥವಾ ಸಂಸ್ಕಾರ ವಿಶೇಷಗಳಿದಾವೆ ಅನ್ನೋದನ್ನ ನೋಡೋದೇ ಸ್ವಾಧ್ಯಾಯ. ಸ್ವಾಧ್ಯಾಯದಲ್ಲಿ ಏನು ಗೊತ್ತಾಗತ್ತೆ? ನಾನು ಯಾರು, ನಾನು ಯಾಕೆ ಈ ಶರೀರದಲ್ಲಿ ಇದ್ದೀನಿ, ನಾನು ಯಾಕೆ ಈ ಕಾರ್ಯದಲ್ಲಿ ತೊಡಗ್ತಾ ಇದ್ದೀನಿ ಅನ್ನೋದು ಗೊತ್ತಾಗತ್ತೆ. ಅದಕ್ಕೆ ಕಾರಣ ಏನು ಹಿಂದಿನ ಜನ್ಮದಲ್ಲಿ ಆಗಿದ್ದೆ ಅನ್ನೋದೇ ತಾನೇ. ಹೌದು. ಹಾಗಿದ್ಮೇಲೆ ಈಗ ಈ ತರದ ಕರ್ಮಗಳನ್ನ ನಾನು ಮಾಡ್ತಾ ಹೋದ್ರೆ ಮುಂದೆ ಎಂತ ಜನ್ಮ ಪ್ರಾಪ್ತಿ ಆಗುತ್ತೆ ಅನ್ನೋದು ಕೂಡ ನಮಗೆ ಹೊಳೆಯುತ್ತೆ. ಅದಕ್ಕಾಗಿ ಆ ತರದ ಕರ್ಮಗಳನ್ನ ನಾವು ತೊಡಗಿಸ್ಕೊಳ್ಬೇಕಾಗುತ್ತೆ. ಮುಂದಿನ ಜನ್ಮ ಏನಾಗಬೇಕು ಅಂತ ಸಂಕಲ್ಪ ಮಾಡ್ತೀನೋ ಆ ತರ ಕರ್ಮಗಳಲ್ಲಿ ತೊಡಗ್ತೀನಿ. ಆ ಕರ್ಮಗಳಲ್ಲಿ ತೊಡಗಿದಾಗ ಪವದ ಒಂದು ಎಲ್ಲ ತರದ ಒಂದು
ನಿಯಂತ್ರಣ ನಮ್ಮ ಕೈನಲ್ಲಿ ಇರ್ತದೆ, ಇಂದ್ರಿಯಗಳ ನಿಯಂತ್ರಣ ಇರ್ತದೆ, ಮನಸ್ಸಿನ ನಿಯಂತ್ರಣ ಇರ್ತದೆ, ಸಂಯಮ ಸಾಧನೆ ಆಗುತ್ತೆ. ಸಂಯಮ ಆದ್ಮೇಲೆ ಮುಂದಿನ ಒಂದು ಸಮ್ಯಕ್ ದರ್ಶನ ಆಗುತ್ತೆ. ಸಮ್ಯಕ್ ದರ್ಶನ ಆದ್ಮೇಲೆ ಅದಕ್ಕೆ ಅನುಗುಣವಾದಂತ ಕರ್ಮಗಳ ಆಚರಣೆಗಳು ಶುರುವಾಗ್ತವೆ. ಅದಕ್ಕೆ ಅನುಗುಣವಾದ ಜನ್ಮ ಅನ್ನೋದು ಪ್ರಾಪ್ತಿಯಾಗಿರುತ್ತೆ. ಸೊ ಇದೇ ಅಂತರಂಗದ ಸಾಧನೆ. ಇದನ್ನೇ ಮಾಡ್ತಾ ಇರುವಂತದ್ದು ನಮ್ಮ ಋಷಿ ಮುನಿಗಳ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಾಧಕರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹತ್ತಿರದಿಂದ ಗಮನಿಸಿದಾಗ ಅದು ಗೊತ್ತಾಗತ್ತೆ. ನಾನು ಯಾವ ತರದ ಕರ್ಮಗಳಲ್ಲಿ ತೊಡಗುತ್ತೀನೋ ಆ ತರದ ಪ್ರಾರಬ್ಧ, ಆ ತರದ ಪ್ರಾರಬ್ಧದಿಂದ ಆ ತರದ ಆಗಾಮಿ ಅನ್ನೋದು ನಮ್ಮ ಭವಿಷ್ಯದ ಜನ್ಮದ ನಿರ್ಮಾಣ ಕಾರಣ ಆಗುತ್ತೆ. ಹಾಗಾಗಿ ಸಂಚಿತ ಪ್ರಾರಬ್ಧ ಆಗಾಮಿ ಅಂತ ಕರ್ಮದಲ್ಲಿ ಈ ಮೂರು ಬಹಳ ಮುಖ್ಯ. ನಾನು ಈಗ ವರ್ತಮಾನದಲ್ಲಿ ಏನ್ ಪ್ರಾರಬ್ಧ ಅನುಭವಿಸ್ತಾ ಇದ್ದೀನಿ ಅದಕ್ಕೆ ಕಾರಣ ಸಂಚಿತ. ಯಾವ ತರ ಕರ್ಮಗಳಲ್ಲಿ ನಾನು ತೊಡಗಿದ್ದೀನಿ ಅದು ಆಗಾಮಿಯನ್ನ ನಿರ್ಮಾಣ ಮಾಡುತ್ತೆ, ಅಂದ್ರೆ ಭವಿಷ್ಯ ಜನ್ಮನ ನಿರ್ಮಾಣ ಮಾಡುತ್ತೆ. ಅಂದ್ರೆ ನನ್ನ ನಾನು ನೋಡ್ಕೊಂಡು ತಿದ್ಕೊಳ್ಳೋದಿಕ್ಕೆ ಇದು ಒಂದು ಅವಕಾಶ. ಈಗ ನೀವು ನೋಡ್ಕೊಳ್ಳದೆ ಇದ್ರೆ ತಿದ್ಕೊಳ್ಳೋ ಪ್ರಶ್ನೆನೇ ಬರಲ್ಲ. ನೀವು ಕರ್ಮಾಚರಣೆ ಮಾಡೋಕ್ಕೂ ಪೂರ್ವದಲ್ಲಿ ಪ್ರತಿಯೊಂದು ಕರ್ಮವನ್ನ ನೀವು ನಿಮ್ಮ ಮನಃಪೂರ್ವಕವಾಗಿ ಮಾಡ್ಬೇಕು, ತಿಳಿದು ಮಾಡ್ಬೇಕು. ತಿಳಿದೇ ಮಾಡೋದಾಗ ಏನಾಗುತ್ತೆ, ಅದು ನಿಮಗೆ ಯಾವ ತರದ ಸಂಚಿತ ಕೊಡುತ್ತೋ ಯಾರಿಗ್ ಗೊತ್ತೋ. ಇವತ್ತಿನ ಆಗಾಮಿನೇ ನಾಳಿನ ಪ್ರಾರಬ್ಧ ಅಲ್ವಾ? ಹೌದು, ಇವತ್ತಿನ ತಿಳಿಬೇಕು. ಪ್ರೆಸೆಂಟ್ ನಾನು ಏನ್ ಮಾತಾಡ್ತೀನಿ, ಏನ್ ನೋಡ್ತೀನಿ, ಹೇಗ್ ನೋಡ್ತೀನಿ, ಮನಸ್ಸನ್ನ ಯಾವ ತರದಲ್ಲಿ ತೊಡಗಿಸ್ತೀನಿ, ಇಂದ್ರಿಯಗಳ ದ್ವಾರ ಅಥವಾ ಕರ್ಮೇಂದ್ರಿಯಗಳ ದ್ವಾರ, ಅದೆಲ್ಲಾನು ಸಂಸ್ಕಾರನೇ ತಾನೆ. ಹೌದು, ಇಂದಿನ ಸಂಸ್ಕಾರಗಳು ಇವಾಗ ನಮ್ಗೆ ಜೀವನ ಕೊಟ್ಟಿದೆ. ಅದೇ ಉದಾರ ಸಂಸ್ಕಾರಗಳು, ವಿಚ್ಛಿನ್ನ ಸಂಸ್ಕಾರಗಳು ಅದು ನಮಗ್ ಗೊತ್ತಿಲ್ಲ ಅಂತ ಶರೀರದೊಳಗಡೆ ಇರ್ತವೆ. ಅದಕ್ಕೆ ಪ್ರಾಣಶಕ್ತಿ ಸಾಕಾಗಲ್ಲ ಅಂತ ಸುಮ್ನಿರ್ತವೆ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ. ಪ್ರಾಣಶಕ್ತಿ ಸಿಕ್ಕರೆ, ಅವಕಾಶ ಸಿಕ್ಕರೆ ಹೇಳ್ತಾವ ಮೇಲಕ್ಕೆ. ಅಂದ್ರೆ ಕನಸು ಬರೋದು ಇದರಿಂದನೇ ಸರ್? ಕನಸುಗಳು ನೀವು ಜಾಗೃತದಲ್ಲಿ ಏನ್ ಚಿಂತನೆ ಮಾಡ್ತೀರಿ, ಏನ್ ಕರ್ಮಗಳಲ್ಲಿ ತೊಡಗ್ತೀರಿ, ಏನ್ ಮಾತಾಡ್ತೀರಿ, ಯಾವ್ದನ್ನ ಓದ್ತೀರಿ, ಯಾವ್ದನ್ನ ಕೇಳ್ತೀರಿ, ಅದಕ್ಕೆ ಸಂಬಂಧಪಟ್ಟಂತದ್ ಮಲಗುವಾಗ ಏನ್ ಜಾಗೃತದಲ್ಲಿ ಮಾಡಿರ್ತೀರೋ ಅದಕ್ಕೆ ತಕ್ಕಂತೆ ಸ್ವಪ್ನಿಕದೊಳಗಡೆಗೆ ಅಥವಾ ಸ್ವಪ್ನದೊಳಗಡೆಗೆ ಅದೇ ಪುನರಾವರ್ತನೆ ಆಗದೆ ಕನಸುಗಳು ಆ ಶರೀರದಲ್ಲಿ. ಮತ್ತೆ ನಮ್ಗೆ ಬೇಕಾಗಿದ್ದು ಮಾಡ್ಕೊಂಡ್ರೆ ಆ ಕನಸು ರೂಪದಲ್ಲಿ ಅದು ಬರ್ಲಿ ಅಂತಂದ್ರೆ ಯಾವ್ಯಾವ್ದೋ ಬರ್ತಾ ಇರುತ್ತೆ. ಬೇಕಾಗಿರೋದು ಅಂತ ಗೊತ್ತಾಗದ ಹೆಂಗೆ, ಇದು ಬೇಡ ಇದು ಬೇಕು ಅಂತ ಗೊತ್ತಾಗದ ಹೆಂಗೆ? ಮೊದಲು ನಾನ್ ಯಾರು, ನಾನು ಏನು ಅಂತ ತಿಳ್ಕೊಂಡ್ ಮೇಲೆ ತಾನೆ ಗೊತ್ತಾಗುತ್ತೆ ನನಗಿದ್ ಬೇಕು, ನನಗಿದ್ ಬೇಡ. ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಕರ್ಮಕ್ಕೂ ಒಂದು ಸಮಾನವಾದ ಪ್ರತಿಫಲವಿದೆ. ಆದ್ದರಿಂದ ಯಾವ ಪುಣ್ಯವಂತನಾದ ವ್ಯಕ್ತಿಯು ಮತ್ತೆ ಜನ್ಮಿಸುವನೋ ಆಗ ಅವನು ಮಾಡಿದ ಪುಣ್ಯವು ಅವನ ಬಾಳಿನಲ್ಲಿ ಸುಖಪ್ರದವಾದ ದೇಹ, ಕುಲ, ಪರಿಸರ, ರೂಪ, ಆರೋಗ್ಯ, ಸಂಪತ್ತು, ಸುಜನರಾದ ಜನನಿ ಜನಕರು, ಬಂಧು ಬಾಂಧವರು, ಬಾಳ ಸಂಗಾತಿ, ಸಂತಾನ, ಶಕ್ತಿ ಸಾಮರ್ಥ್ಯಗಳಿಗೆ ತಕ್ಕ ಅವಕಾಶಗಳನ್ನು ಸಕಾಲಕ್ಕೆ ಒದಗಿಸುತ್ತದೆ. ಮನುಷ್ಯನು ತನ್ನ ಕೆಟ್ಟ ಸಂಸ್ಕಾರಗಳಿಂದ, ತನ್ನ ದುರಾಚಾರ, ದುರ್ವ್ಯಸನ, ದುಸ್ಸಂಗ, ಸ್ವಶಕ್ತಿ ಬಲಗಳ ದುರ್ವಿನಿಯೋಗ, ಕರ್ತವ್ಯ ಭ್ರಷ್ಟತೆ, ಅಧರ್ಮ ಬುದ್ಧಿ, ಕಾಯ ವಾಚ ಮನಸ ಮಾಡಿದ ಪರಪೀಡನೆ, ಮಾತಾ ಪಿತೃ ಗುರು ದೈವ ನಿಂದೆ ಮತ್ತು ಸಜ್ಜನರ ವಿಷಯದಲ್ಲಿ ಮಾಡಿದ ಅಪಚಾರ ದ್ರೋಹಗಳಿಂದ ಪಾಪ ಉಂಟಾಗುತ್ತದೆ. ವಶ ತಪ್ಪಿದ ಕಾರಣ ಮನ ಬುದ್ಧಿಗಳಿಂದ ದಾರಿ ತಪ್ಪಿ ಮತ್ತೆ ಮತ್ತೆ ಮಾಡಿದ ಅಪರಾಧಗಳಿಂದ ಪಾಪವೂ ಹೆಚ್ಚುವುದು. ಅಂತೆಯೇ ಸಪ್ತ ವ್ಯಸನಗಳಿಂದಲೂ ಪಾಪ ಮಾಡತೊಡಗುವನು. ಹೀಗೆ ಪಾಪಿಯಾದ ವ್ಯಕ್ತಿಗೆ ಅದೇ ಜನ್ಮದಲ್ಲೂ ಪುನರ್ಜನ್ಮದಲ್ಲೂ ಹೀನ ಜೀವನ, ಕುಗ್ರಾಮವಾಸ, ಕುಜನ ಸೇವೆ, ಕುಭೋಜನ, ರೋಗಗ್ರಸ್ತ ದೇಹ, ಬುದ್ಧಿಹೀನತೆ, ಕೆಟ್ಟ ಬಾಳಸಂಗಾತಿ, ದುಸ್ಸಂತಾನ, ಮಾರ್ಗದರ್ಶಿ ಮತ್ತು ಹಿತಚಿಂತಕರ ಕೊರತೆ, ಫಲರಹಿತ ಶ್ರಮಜೀವನ, ದಾರಿದ್ರ್ಯ, ಅಲ್ಪಾಯುಷ್ಯು, ಅಪಮೃತ್ಯು, ವಿವಿಧ ಯಾತನೆಗಳು ಬರುವವು. ಜ್ಞಾನಿಗಳನ್ನು, ಮಹಾತ್ಮರನ್ನು, ದೈವವನ್ನು ಆಶ್ರಯಿಸಿದರೆ ಕರ್ಮ ಫಲಗಳ ತೀಕ್ಷ್ಣತೆಯು ಕಡಿಮೆಯಾಗುತ್ತದೆ. ಹೀಗೆ ಮಾನವನು ಅನೇಕ ಪಾಪಕರ್ಮಗಳನ್ನು ತಿಳಿದೂ ಮಾಡಿದ್ದರೂ ಪಶ್ಚಾತ್ತಾಪ ಪ್ರಾಯಶ್ಚಿತ್ತಗಳಿಂದ ತನ್ನನ್ನು ತಾನು ಸುಧಾರಿಸಿಕೊಂಡರೆ ಅವನು ಪಾಪ ಮುಕ್ತನಾಗುವನು. ಅವನಿಗೆ ಮಹಾಪುರುಷರ ದರ್ಶನ ಭಾಗ್ಯ, ಸತ್ಸಂಗ, ಆಶೀರ್ವಾದಗಳು ದೊರೆತರೆ ಅವನು ಜ್ಞಾನವನ್ನು ಪಡೆಯಲು ಪ್ರಯತ್ನಿಸಬಹುದು.
ಪುಟಕ್ಕಿಟ್ಟ ಚಿನ್ನದಂತೆ ತನ್ನ ದೋಷಗಳನ್ನು ದಹಿಸಿಕೊಂಡು ನಿರ್ಮಲ ಆತ್ಮನಾಗಬಹುದು. ಜ್ಞಾನಿಗಳು ಧರ್ಮಾಧರ್ಮಗಳನ್ನು ಮೀರಿದ ಆತ್ಮನಲ್ಲಿ ನೆಲೆ ನಿಂತಿರುತ್ತಾರೆ. ಆದ್ದರಿಂದ ಪಾಪಿಗಳಲ್ಲೂ ಪುಣ್ಯವಂತರಲ್ಲೂ ಸಮದರ್ಶಿಗಳಾಗಿರುತ್ತಾರೆ ಎಂದು ವಿವರಿಸಿ ಎಲ್ಲರಿಗೂ ಕಣ್ಮುಚ್ಚುವಂತೆ ಮನನ ಮಾಡುವಂತೆ ತಿಳಿಸಿ ಮೌನ ತಳೆದರು. ಜ್ಞಾನ ಸಪ್ತಾಹದ 3ನೇ ದಿನದ ಪ್ರವಚನವು ಮಾನವನಿಗೆ ಸತ್ಕರ್ಮ ಪ್ರೇರಣೆಯನ್ನು ನೀಡುವಂತಿತ್ತು. ಪಾಪ ಕರ್ಮಗಳಿಂದ ಆಗುವ ಫಲಗಳನ್ನು ತಿಳಿಸಿ ಎಚ್ಚರಿಕೆಯನ್ನು ನೀಡಿತು. ನೀವು ಕೇಳ್ಬಿಡಿ ಸರ್. ಎಲ್ಲ ಅದ್ರಲ್ಲಿ ಒಪ್ಪಲ್ಲ ಇದ್ರೆ ಹೇಳ್ಬೋದು, ಎಲ್ಲ ಒಪ್ಕೊತಿರಲ್ಲ ಇದು. ಅಲ್ಲ, ಒಪ್ಪಲ್ಲ ಅಂತಂದರೆ ಇವಾಗ ನಾವು ಯಾಕೆ ಬಂದಿದ್ವಿ ಅಂತ ಗೊತ್ತಿಲ್ಲ, ಆದರೂ ನಾವೇನು ಮಾಡಿದ್ವಿ ಅಂತ ಗೊತ್ತಿಲ್ಲ. ಇವಾಗ ನಾವು ಜ್ಞಾನ ತಿಳ್ಕೊಬೇಕು ಅಂತ ಹೊರಟಿದ್ದೀವಿ. ಜ್ಞಾನ ತಿಳ್ಕೊಂಡಾದಾಗ ನಮ್ಗೇನು ಮಾಡಬೇಕು ಅನ್ನೋದು ಮುಂದೆ ಪರಿಚಯ ಆಗುತ್ತಲ್ವಾ. ಅಲ್ಲ, ಈಗ ನಮಗೆ ಏನಿದೆ ಅಂತ ಗೊತ್ತಿದೆಯಲ್ಲ, ನಮಗೆ ಎಂತ ಮಕ್ಳಿದ್ದಾರೆ, ನಮಗೆ ಎಂತ ಮನೆ ಇದೆ, ಎಂತ ಕಾರ್ ಇದೆ, ಎಂತ ಊಟ ಸಿಗ್ತಾ ಇದೆ, ಎಂತ ಸ್ನೇಹಿತರಿದ್ದಾರೆ, ನಮ್ಮ ಹಿಂದೆ ಮುಂದೆ ಎಂತ ಜನ ಇದ್ದಾರೆ, ಅದು ಗೊತ್ತಿದೆಯಲ್ಲ. ಅದೆಲ್ಲ ಗೊತ್ತಿದೆ. ಇವಾಗಂತೂ ಎಷ್ಟು ಪುಣ್ಯ ಮಾಡಿದ್ರೆ ಈ ಜನ್ಮ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಮಗೆ ಸುಖ ಇದೆಯಾ, ದುಃಖ ಇದೆಯಾ, ಸದಾ ಕಿರಿಕಿರಿ ಇದೆಯಾ, ನಾವಿರೋ ಜಾಗದೊಳಗಡೆ ನೆಮ್ಮದಿ ಇದೆಯಾ, ಶಾಂತಿ ಇದೆಯಾ, ಇಲ್ವಾ, ಅಷ್ಟು ಗೊತ್ತಾಗತ್ತಲ್ಲ. ಅದು ಗೊತ್ತಾಗುತ್ತೆ. ಅದು ಗೊತ್ತಾಗಲ್ಲ ಅಂತ ಏನಿದೆ, ಅದೆಲ್ಲರಿಗೂ ಗೊತ್ತಿದೆ ಅದು. ಆದ್ರಿಂದ ಅವ್ರೇನ್ ಹೇಳ್ತಾ ಇದ್ದಾರೆ, ಅದಕ್ಕೆ ಕಾರಣ ಯಾವುದು ಅಂದ್ರೆ ಅವ್ರು ಹಿಂದೆ ಮಾಡಿದ ಪುಣ್ಯಗಳು, ಅದು ಮರ್ತೋಗಿದೆ. ನಾವ್ ಏನ್ ಮಾಡಿದೀವಿ ಅವ್ರು ಹೇಳ್ತಾರ. ಬೇರೆಯವ್ರ ಬಗೆಗೆ ಚಿಂತಿಸಿದ್ದೀರಿ, ಬೇರೆಯವ್ರ ಬಗೆಗೆ ಅವರ ಸುಖಕ್ಕಾಗಿ ನಿಮ್ಮ ಶ್ರಮವನ್ನ, ನಿಮ್ಮ ಸಮಯವನ್ನ, ನಿಮ್ಮ ಹಣವನ್ನ ವಿನಿಯೋಗಿಸಿದ್ದೀರಿ. ದೀನ ದಲಿತರ ಹಿತಕ್ಕಾಗಿ ಕರುಣೆಯನ್ನ, ಸಹಾನುಭೂತಿಯನ್ನ ತೋರಿಸಿದ್ದೀರಿ. ದುರ್ಬಲರಿಗೆ, ಅನಾಥರಿಗೆ ಸೇವೆ ಮಾಡಿದ್ದೀರಿ. ಇವೆಲ್ಲ ಪುಣ್ಯಕ್ಕೆ ಕಾರಣ ಆಗಿದೆ. ಆ ಪುಣ್ಯದ ಫಲರೂಪದಲ್ಲಿ ಇವತ್ತಿನ ಈ ಜನ್ಮ, ಈ ಹೆಂಡತಿ, ಈ ಮಕ್ಕಳು, ಈ ಕಾರು, ಈ ಬಂಗ್ಲೆ, ಈ ಇಷ್ಟು ಏನೋ ಒಂದು ಒಡವೆ ಪಡವೆ ಎಲ್ಲ ಸಿಕ್ಕಿದಾವೆ ಅಂತ ತಿಳ್ಕೊಬೇಕು. ಅದ್ರೊಳಗಡೆಗೆ ಯಾಕೆ ಅವ್ರಿಗಿದೆ ನನಗೆ ಯಾಕಿಲ್ಲ ಅಂದ್ರೆ ಪುಣ್ಯವಿಲ್ಲ, ಇಲ್ಲ ಅಷ್ಟೇ, ಬೇರೆ ಅದು ಗೊತ್ತಿದೆ ನಮ್ಗೆ ಅಲ್ವಾ. ಆದ್ರಿಂದ ಇದ್ರಲ್ಲಿ ಯಾರು ಡಿಸ್ಪ್ಯೂಟ್ ಮಾಡೋರು ಯಾರು ಇಲ್ಲ ಇಲ್ಲಿ. ಅದೆಲ್ಲ ಒಪ್ಕೊಳ್ಳೋದ್ರಿಂದ ಅದರಲ್ಲಿ ವಿವರಿಸೋದೇನಿದೆ. ಈಗ ಏನ್ ಮಾಡ್ಬೇಕು ಅಂದ್ರೆ, ಈಗ ಏನಿದೆಯೋ ಅದನ್ನ ಇದೇ ತರದಲ್ಲಿ ಮತ್ತೆ ವಿನಿಯೋಗಿಸ್ಬೇಕು. ಇನ್ನೊಬ್ಬರ ಸುಖಕ್ಕಾಗಿ, ಮತ್ತೊಬ್ಬರ ಸಂತೋಷಕ್ಕಾಗಿ. ದೀನ ದಲಿತರು ಕಂಡಾಗ ಅವ್ರನ್ನ ಅತ್ಯಂತ ಸಹಾನುಭೂತಿಯಿಂದ, ಪ್ರೀತಿಯಿಂದ ಮಾತಾಡಿಸಿ, ನಮ್ಮ ಹತ್ರ ಏನಿದೆಯೋ ಅದನ್ನ ಉದಾರವಾಗಿ ತಗೊಳಪ್ಪ ಅಂತ ಕೊಟ್ಟು, ನೀನ್ ಚೆನ್ನಾಗಿರಯ್ಯ, ಇದನ್ನ ಮಾಡಯ್ಯ ಅಂತ ಹೇಳಿ ಈ ತರದಲ್ಲಿ ಮಾಡ್ತಾ ಹೋದಾಗ ಏನಾಗುತ್ತೆ, ಅದು ತಿರ್ಗಾ ನಮಗೆ ಸತ್ಕರ್ಮದ ರೂಪದೊಳಗಡೆಗೆ ಪುಣ್ಯನ ಹೆಚ್ಚು ಮಾಡ್ತಾ ಹೋಗುತ್ತೆ. ಸೊ ಪುಣ್ಯ ಹೆಚ್ಚಾದಂಗೆ ಪ್ರಾಪ್ತಿ ಅನ್ನೋದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ವಿ ರೀಪ್ ದಿ ಫ್ರೂಟ್ಸ್ ಫಾರ್ ದ ಫರ್ಗಾಟನ್ ಡೀಡ್ಸ್ ಅಂತ. ನಾವೇನ್ ಮಾಡ್ತೀವಿ ಅದನ್ನ ಮರ್ತು ಬಿಡ್ತೀವಿ. ಒಳ್ಳೇದ್ ಮಾಡಿದ್ವು ಮರ್ತೀವಿ, ಕೆಟ್ಟದ್ ಮಾಡಿದ್ರು ಮರ್ತು ಬಿಡ್ತೀವಿ. ಮರ್ತು ಬಿಡ್ಬೇಕು. ನಾವೇನೇ ಯಾರಿಗೆ ಸಹಾಯ ಮಾಡಿದ್ರೆ ಹೇಳ್ಕೊಳಕ್ ಹೋಗ್ಬಾರ್ದು, ಮರ್ತು ಬಿಡ್ಬೇಕು. ಅದೇನಾಗುತ್ತೆ, ಮುಂದೆ ನಮಗೆ ಅದೃಷ್ಟ ರೂಪದಲ್ಲಿ ಅದನ್ನ ಮರ್ತಿರೋ ಕಾರಣಕ್ಕಾಗಿ ನಮಗೆ ಅದೃಷ್ಟ ರೂಪದಲ್ಲಿ ಮುಂದೆ ಫಲ ರೂಪದಲ್ಲಿ ನಮ್ಮ ಎದುರಿಗೆ ಬಂದು ನಿಂತ್ಕೊಳ್ಳುತ್ತೆ ಭೋಗಿಸ್ಲಿಕ್ಕಾಗಿ. ದುಃಖ ಆದಾಗ್ಲೂ ಅಷ್ಟೇನೆ, ಯಾರಿಗೋ ನೋಯಿಸಿರ್ತೀವಿ, ಯಾರಿಗೋ ಮಹಾತ್ಮರಿಗೆ ಬೈದಿರ್ತೀವಿ, ಯಾವಾಗ ಅದು ದುಃಖದ ರೂಪದಲ್ಲಿ, ಕಷ್ಟದ ರೂಪದಲ್ಲಿ, ಕಾಯಿಲೆ ರೂಪದಲ್ಲಿ, ಸಂಕಟದ ರೂಪದಲ್ಲಿ ನಮ್ಮ ಎದುರಿಗೆ ಬಂದು ಕೂತ್ಕೊಳ್ಳುತ್ತೆ. ಭೋಗಿಸ್ಬೇಕು. ಅವ್ ಉಸಿರು ಬಿಡಂಗಿಲ್ಲ, ಕಂಪ್ಲೇಂಟ್ ಮಾಡಂಗಿಲ್ಲ, ದೇವ್ರನ್ನ ಬೈಯಂಗಿಲ್ಲ. ನಮ್ಮದೇ ಯಾವ್ದೋ ಬಂದ್ ಕೂತಿದೆ ಮುಂದೆಗಡೆಗೆ ಅಂದ್ರೆ ತಟ್ಟೆ ಒಳಗೆ ಏನಿದೆ ಅದನ್ನ ಕಣ್ ಮುಚ್ಕೊಂಡ್ ಪ್ರಸಾದ ಅಂತ ಸೇವನೆ ಮಾಡ್ಬೇಕು. ಅಯ್ಯೋ ಅದು ಬರ್ಬೇಕಾಗಿತ್ತು, ಇದು ಬರ್ಬೇಕಾಗಿತ್ತು ಅಂತ ಅಂದ್ರೆ ತಿರ್ಗಿ ಅದು ಕರ್ಮ ಆಗುತ್ತೆ. ಅವಾಗ ಅನ್ನಂನ ನಿದ್ದೆ ಆತಂತ ಏನ್ ಬರುತ್ತೋ ಅದು ಸುಖ, ಆ ದುಃಖ, ಅದು ನಮ್ಮದೇ ಕರ್ಮ. ಅದು ಫಲ ಕೊಟ್ಟಿದೆ. ಈಗ ನಾವೇ ದುಡ್ದಿದೀವಿ, ನಾವೇ ಅದನ್ನ ಉಣ್ಬೇಕು ಅಂತ. ಅದ್ ಬೇರೆಯವ್ರ ತಟ್ಟೆಗೆ ಹಾಕಂಗಿಲ್ಲ, ಅದು ನಮ್ದೇ ತಟ್ಟೆ, ಸುಮ್ಕಿರ್ಬೇಕು ಅಷ್ಟೇನೆ. ಆವಾಗ ನಮಗೆ ಪುಣ್ಯ ಅನ್ನೋಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲ ಪುಣ್ಯವೂ ಬೇಡ, ಪಾಪವೂ ಬೇಡ, ಅನಾಸಕ್ತನಾಗಿರ್ತೀನಿ ಅಂದ್ರೆ ನೀವು ಲೋಕದಲ್ಲಿ ಇರಂಗಿಲ್ಲ, ಶರೀರ ಇಟ್ಕೊಂಡಿರಂಗಿಲ್ಲ. ಕರ್ಮ ಮಾಡ್ಲೇಬೇಕು ಅಂತಲೇ ಶರೀರ ತಗೊಂಡ್ ಬಂದಿರೋದು. ಹಾಗಾಗಿ ಭಗವಂತನ ಕರ್ಮಗಳಲ್ಲಿ ತೊಡಕಬೇಕು. ಅವಾಗ ಭಗವತ್ ಕರ್ಮಗಳಲ್ಲಿ ತೊಡಗಬೇಕು. ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ತೊಳೆಯೋದು, ದೇವರ ಅರ್ಚನೆ, ಪೂಜೆ ಇದೆ ಇತ್ಯಾದಿಗಳಲ್ಲಿ ಸಹಾಯ ಮಾಡೋದು, ಅಲ್ಲಿ ಬರುವಂತವ್ರಿಗೆ ಹೋಗುವಂತವ್ರಿಗೆ ಮಾರ್ಗದರ್ಶನ ಮಾಡೋದು, ಯಾವುದೇ ತರದಲ್ಲೂ ನಿರೀಕ್ಷೆ ಇಲ್ಲದೆ, ಫಲವನ್ನ ಬೇಡದೆ ಆ ಕರ್ಮದಲ್ಲಿ ತೊಡಗ್ಬಿಟ್ರೆ ಆವಾಗ ಅದೇನಾಗತ್ತೆ, ಬಿಡುಗಡೆ ಕಾರಣ ಆಗತ್ತೆ. ಮತ್ತೆ ಮಾನವ ಜನ್ಮ ಬೇಡ ನನಗೆ ಅಂತ ತೀರ್ಮಾನ ಮಾಡ್ದಂಗ ಆಗತ್ತೆ. ಆದ್ರೆ ಭಗವಂತ ನಿಮ್ಮನ್ನ ಕಳಿಸ್ಲೇಬೇಕು ಭೂಮಿಗೆ ಅಂತ ಕಳಿಸ್ತಾನೆ. ಅವಾಗ ಅವನ್ ಕೆಲಸ ಮಾತ್ರ ಮಾಡ್ಕೊಂಬರಪ್ಪ ಅಂತ ಕಳಿಸಿರ್ತಾನೆ. ಅದು ಬಿಟ್ಟು ಬೇರೆನೂ ಮಾಡಂಗಿಲ್ಲ ಅಷ್ಟೇ. ಸಜ್ಜಿ ಈ ಜನ್ಮದಲ್ಲಿ ಏನ್ ಮಾಡ್ಬೇಕೋ ಮಾಡ್ಕೊಂಡು ಆಮೇಲೆ ಮುಂದಿನ ಜನ್ಮದ ನೋಡ್ಕೊಳ್ಳೋಣ. ಅದನ್ನ ಹೇಳಿದೆ, ಮನನ ಮಾಡ್ರಿ ಅಂತ ಹೇಳಿದಾರೆ ನೋಡ್ರಿ.
ಅವರು ಹೇಳಿದ ಜ್ಞಾನಿಗಳು ಧರ್ಮ ಅಧರ್ಮ ಮೀರಿದ ಆತ್ಮದಲ್ಲಿ ನೆಲೆ ನಿಂತಿರುತ್ತಾರೆ, ಸಮದರ್ಶಿಗಳಾಗಿ ಇರ್ತಾರೆ. ಪಾಪಿ ನೋಡಿದ್ರು ಸಿಟ್ಟು ಮಾಡ್ಕೊಳಲ್ಲ, ಪುಣ್ಯವಂತರು ನೋಡಿದ್ರು ಹೆಚ್ಚಳ ಅಂತ ಭಾವಿಸಲ್ಲ, ಸಮಾನವಾಗಿ ಸಮತೆಯಿಂದ ಶಾಂತ ಚಿತ್ತರಾಗಿ ಇರ್ತಾರೆ, ಎಲ್ಲರನ್ನೂ ಸಮಾನವಾಗಿ ಕಾಣ್ತಾರೆ. ಯಾಕೆ ಅಂತ ಅಂದ್ರೆ ಅವನು ಜ್ಞಾನಿಯಾಗಿರ್ತಾನೆ. ಆದ್ರಿಂದ ಮೌನವಾಗಿ ತನ್ನ ಪಾಲಿಗೆ ಬಂದ ಕಾರ್ಯವನ್ನ ಶ್ರದ್ಧೆಯಿಂದ ಮಾಡ್ತಿರ್ತಾನೆ. ಹಾಗೆ ನಾವು ಕೂಡ ಮಾಡ್ತಾ ಹೋದಾಗ ಪಾಪದ ಪುಣ್ಯದ ಸಂಗತಿಗಳಿರಲ್ಲ, ಸುಖ ದುಃಖದ ಸಂಗತಿಗಳಿರಲ್ಲ. ದೇಹ ಬಂದಿದೆ, ಶಾಂತವಾಗಿರುತ್ತೆ, ಹೋಗೋವರೆಗೂ ಬೇಕಾದಾಗ ಇಟ್ಟು ಹೋಗ್ಬೋದು. ಜ್ಞಾನಿ ಹಂಗೆ ಮಾಡ್ತಾನೆ. ಬೇಕಾದಾಗ ಅತ್ಯಂತ ಕಡಿಮೆ ನೋವಿನೊಂದಿಗೆ, ಕಡಿಮೆ ತೀವ್ರತೆಯ ನೋವಿನೊಂದಿಗೆ ದೇಹನ ವಿಸರ್ಜಿಸ್ಬಿಡ್ತಾನ. ಅದು ಸಾಧ್ಯ ಉಂಟಾ ಸರ್? ಅದೇ ನಿಮ್ಮ ಯಜಮಾನ್ರೆ ಬಿಟ್ರಲ್ಲ. ಯಜಮಾನ್ರು ಬಿಟ್ಟರು, ನಾವು ಪ್ರತಿಯೊಬ್ಬರನ್ನು ಬಿಡೋಕ್ಕೆ ಸಾಧ್ಯ ಇದೆಯಾ? ಪ್ರಭಾಕರ್ ತರ ಬದುಕಿದ್ರೆ ಸಾಧ್ಯ ಇದೆ. ಬದುಕೋದು ಹಂಗೆ ಅಂದ್ಕೊಂಡಿರ್ತೀವಿ, ಬಟ್ ನಾವು ಮಾಡ್ತಾ ಇದ್ದೀವೋ ಇಲ್ವೋ ಅಂತ ನಮ್ಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ನಾವೇನ್ ಮಾಡ್ತೀವಿ, ನಾವೇನ್ ನೋಡ್ತೀವಿ, ನಾವೇನ್ ತಿಂತೀವಿ ನಮಗೆ ಚೆನ್ನಾಗಿ ಗೊತ್ತಾಗತ್ತೆ. ಬೇರೆಯವ್ರಿಗಿಂತಲೂ ಮೊದ್ಲೇ ನಾವು ಕಳ್ತನ ಮಾಡ್ತಾ ಇದೀವೋ ಸುಳ್ಳು ಹೇಳ್ತಾ ಇದ್ ನಮಗೆ ಫಸ್ಟ್ ಗೊತ್ತಾಗತ್ತೆ. ಪೊಲೀಸ್ನವ್ರಿಗಿಂತಲೂ ಮೊದ್ಲೇ ನಮಗೆ ಗೊತ್ತಾಗುತ್ತೆ. ಕೋರ್ಟ್ ಲಾಯರ್ಗಿಂತಲೂ ಮೊದ್ಲು ನಮಗೆ ಅವರೇ ಕೇಳ್ತಾರೆ ಸುಳ್ಳು ಹೇಳ್ಬೇಡ ನಿಜ ಹೇಳು ಅಂತ. ಪೊಲೀಸರು ಲಾಯರು ನಮ್ಮನ್ನ ಮೊದಲು ಕೇಳೋದೇನು, ಏನ್ ಮಾಡ್ದೆ, ಸತ್ಯ ಹೇಳು, ಸುಳ್ಳು ಹೇಳ್ಬೇಡ ನನ್ನ ಹತ್ರ, ಇಲ್ಲಾಂದ್ರೆ ನಾನ್ ನಿನ್ ಬಚಾವ್ ಮಾಡಕ್ ಆಗಲ್ಲ ನಮ್ಮನ್ನೇ ಕೇಳ್ತಾನ ಅವನು. ಇದು ಒಳ್ಳೆ ತಮಾಷೆ. ಕಳ್ಳನ್ನ ಕದ್ದೇನಪ್ಪ ನೀನು ಅಂದ್ರೆ ಇಲ್ಲ ಅಂತ ಪೊಲೀಸ್ನವ್ರ ಹತ್ರ ಹೇಳಿದ್ರೆ ನಾಲ್ಕು ಬಾರಿಸ್ತಾನೆ. ನಾಲ್ಕು ಬಾರಿಸಿ ಈಗ ಸತ್ಯ ಹೇಳ್ತೀಯ, ಅದ್ ಇನ್ನಾಲ್ಕು ಬಾರಿಸ್ಲಾ ಅಂತ. ಅವಾಗ ಸತ್ಯ ಹೇಳಕ್ ಬದ್ಲಿ ಮೊದ್ಲೇ ಹೇಳ್ಬಿಟ್ರೆ ಏನಾದ್ರು ತಪ್ಸ್ಕೋಬೋದಲ್ಲ. ಹೌದು ಅಲ್ವಾ? ಹಂಗೆ ನಾವು ಮಾಡೋದಕ್ಕೆ ಬೇರೆ ಯಾವ ಸಾಕ್ಷಿಯೂ ಬೇಕಾಗಿಲ್ಲ. ನಮ್ಮ ಒಳಗಡೆಗೆ ಸಾಕ್ಷಿ ಇದೆ, ನಮಗೆ ಗೊತ್ತಾಗತ್ತೆ. ನಾವು ಕುಡಿತಾ ಇರೋದ್ ತಪ್ಪು, ನಾವು ತಿಂತಾ ಇರೋದ್ ತಪ್ಪು, ನಾವು ನೋಡ್ತಾ ಇರೋದ್ ತಪ್ಪು, ನಾವು ಮಾತಾಡ್ತಿರೋದ್ ತಪ್ಪು ಗೊತ್ತಾಗಲ್ಲ. ನಮ್ಗೆ ಗೊತ್ತಾಗತ್ತೆ, ಫಸ್ಟೇ ಗೊತ್ತಾಗತ್ತೆ ನಮಗೆ. ಆಮೇಲೆ ಬೇರೆಯವ್ರು ಹೇಳ್ತಾರೆ ಹಿಂಗ್ ತಿನ್ಬೇಡ, ಹಿಂಗ್ ಮಾತಾಡ್ಬೇಡ, ಹಿಂಗ್ ನೋಡ್ಬೇಡ ಅಂತ. ಬೇರೆಯವ್ರು ನಮಗ್ ನೋಡಿ ಅವರು ಅದನ್ನ ಅರ್ಥ ಮಾಡ್ಕೊಂಡು ಹಿಂಗ್ ಮಾಡ್ಬೇಡಪ್ಪ ಅಂತ ಹೇಳ್ತಾರೆ. ನನಗೆ ಗೊತ್ತಲ್ಲ ಅದು ನಾನ್ ಮಾಡ್ತಿರೋದು ಸರಿ ಅಲ್ಲ ಅಂತ. ಕಳ್ತನ ಮಾಡೋದು, ಸುಳ್ಳು ಹೇಳೋದು ಮೊದ್ಲು ನನಗೆ ಗೊತ್ತಾಗತ್ತೆ ನಾನು ಸುಳ್ಳು ಹೇಳ್ತಿದ್ದೀನಿ. ಬೇರೆ ಯಾರಿಗಾರ ಯಾಕೆ ಗೊತ್ತಾಗ್ಬೋದು? ಮತ್ತೆ ಯಾವ್ದಾದ್ರು ಏನಾದ್ರು ಕ್ವಶನ್ ಇದ್ರೆ ಕೇಳಿ. ಕಾಯಿಲೆ ಬಂದಾಗ ಮಾತ್ರ ನಾವು ಅಯ್ಯೋ ದೇವ್ರೆ ನನ್ಗೆ ಯಾಕಪ್ಪ ಹಿಂಗಾಯ್ತು ಅಂದಾಗ ಅವನು ಹೇಳ್ತಾನೆ, ನೋಡಪ್ಪ ಇದಕ್ಕೆ ಹಿಂಗಾಯ್ತು ಅಂತ. ಅಷ್ಟೇ. ಯಾವ್ದಾದ್ರು ಕ್ವಶನ್ ಇದೆಯಾ? ಒಂದ್ ಸೆಕೆಂಡ್ ಸರ್, ಯಾವ್ದಾದ್ರು ಕ್ವಶನ್ ಇದೆಯಾ? ಹಲೋ ನಂದೀಶ್ ಸರ್, ಈಗ ತಿಳಿದು ಮಾಡಿದ್ರು ತಿಳಿಯದೆ ಮಾಡಿದ್ರು ಅದು ತಪ್ಪನ್ನೇ ಅನುಭವಿಸ್ಬೇಕು ಅಂತಾರಲ್ಲ, ತಿಳಿದ್ರೆ ಮಾಡಿದ್ರೆ ಏನಾದ್ರೂ ಅವ್ರಿಗೆ ಸ್ವಲ್ಪ ಮಾಫಿ ಇರುತ್ತಾ? ತಿಳಿದೇ ಮಾಡಿದ್ದು ಯಾರಾದ್ರೂ ತಿಳಿದವ್ರು ನಮ್ಗೆ ಹೇಳಿದಾಗ ಅದನ್ನ ಒಪ್ಕೋಬೇಕು ತಕ್ಷಣ. ಯಾರೋ ನಮ್ಮನ್ನ ಗಮನಿಸ್ತಿರ್ತಾರೆ, ಹಿರಿಯರು, ತಿಳಿದವರು, ಜ್ಞಾನಿಗಳು, ನೋಡಪ್ಪ ನೀನ್ ಹಿಂಗ್ ಮಾಡ್ದೆ ಅಲ್ವೇನಯ್ಯ, ಇಂತ ಸುಳ್ಳು ಹೇಳ್ದೆ ಅಲ್ವೇನಯ್ಯ ಅಂದಾಗ ಹೌದು ಸ್ವಾಮಿ ಅಂತ ಒಪ್ಕೋಬೇಕು. ಇನ್ಮೇಲೆ ಮಾಡ್ಬೇಡ ಅಂದಾಗ ಆಯ್ತು ಸ್ವಾಮಿ ಇನ್ಮೇಲೆ ಮಾಡಲ್ಲ ಅಂತ ಬಿಟ್ಬಿಡ್ಬೇಕು. ಅಕ್ಸೆಪ್ಟೆನ್ಸ್ ಇರ್ಬೇಕು. ಅಕ್ಸೆಪ್ಟೆನ್ಸ್. ಆಮೇಲೆ ಪಶ್ಚಾತ್ತಾಪ, ದಗ್ಧತೆ ಇರುತ್ತೆ. ಅಂದ್ರೆ ಆ ತಪಸ್ಸು ಒಳಗಡೆಗೆ ಆಗತ್ತೆ. ಮತ್ತೆ ಅಂತದ್ದೊಂದು ಪ್ರಚೋದನೆ ಉಂಟಾದಾಗ ಮಾಡದೇ ಇರಬೇಕು. ಕಳ್ತನ ಮಾಡಿರ್ತಾನೆ, ಒಂದ್ಸರಿ ಸಿಕ್ಕಾಕೊಂಡಿರ್ತಾನೆ, ಪೊಲೀಸ್ನವ್ರು ಒದ್ದು 4 ಬಾರಿಸಿ ಇನ್ಮೇಲೆ ಮಾಡ್ಬೇಡ ಅಂತ ಹೇಳಿದಾಗ ಆಯ್ತು ಸ್ವಾಮಿ ಮಾಡಲ್ಲ ಅಂತ ಈಚೆಗೆ ಬಂದಿರ್ತಾನೆ. ಮತ್ತೆ ಎಲ್ಲೋ ಕದಿಬೇಕು, ಕದಿಯುವಂತ ಅವಕಾಶ ಸಿಕ್ಕಾಗ ಅವನು ಕದ್ದು ಬಿಟ್ರೆ ಅಲ್ಲಿಗೆ ಅವನು ತಪಸ್ಸು ಮಾಡ್ತಾ ಇಲ್ಲ ಒಳಗಡೆಗೆ ಅಂತ. ಇಲ್ಲ ಎಂಥದ್ದೇ ಸನ್ನಿವೇಶದಲ್ಲೂ ನಾನು ಕದಿಯಲ್ಲ ಅನ್ನೋದು ಅವನು ಭದ್ರವಾಗಿ ಮನಸ್ಸಿನಲ್ಲಿ ಸಂಕಲ್ಪವಾಗಿ ನಿಂತ್ರೆ ಅವನು ಕದಿಯಲ್ಲ. ಅದು ಒಳಗಿನ ತಪಸ್ಸು. ಆ ತಪಸ್ಸಿನ ಬೆಂಕಿ ಒಳಗಡೆಗೆ ತನ್ನನ್ನು ತಾನು ದಗ್ಧಗೊಳಿಸ್ಕೊಂಡ್ರೆ ಅವನಿಗೆ ಮತ್ತೆ ಆ ತರದ ಒಂದು ಶಿಕ್ಷೆಗಳು, ಸಂಕಟಗಳು, ದುಃಖಗಳು ಆಗದೆ ಇರೋದಿಕ್ಕೆ ಸಾಧ್ಯ ಇದೆ. ಮಾಫಿ ಮಾಡ್ತಾರಲ್ಲ ರಾಷ್ಟ್ರಪತಿಗಳೇ, ಕ್ಷಮಾದಾನ ಮಾಡ್ತಾರಲ್ಲ. ಹೌದು ಸರ್, ಇವಾಗ ನೀವು ಹೇಳಿದ್ರಲ್ಲ ಅದು ಸರಿ ಆಯಿತು. ನಾವು ಪಶ್ಚಾತ್ತಾಪ ಪಡೆದೇ ಇದ್ರೆ ಏನೂ ಪ್ರಯೋಜನ ಇಲ್ಲ. ಮತ್ತು ಮುಂದಿನ ಕೆಲಸನೂ ನಾವು ಮಾಡೋದಕ್ಕೆ ತೊಡಗಬಾರ್ದು ಅನ್ನೋದು ನಮ್ಗೆ ಒಳಗಡೆ ಸಂಕಲ್ಪ ಇರಬೇಕು. ಹೌದು, ಕರ್ಮ ಅನ್ನೋದು ಭಯಂಕರವಾಗಿ ನಮ್ಮನ್ನು ಹಿಂಬಾಲಿಸ್ತದೆ. ಫಲ ತಗೊಂಡು ನಮ್ಮ ಹಿಂದೆನೆ ಗೊತ್ತಿರ್ತದ, ನೆರಳು ತರ ಬರುತ್ತೆ, ನಮ್ಮನ್ನು ಬಿಟ್ಟೋಗಲ್ಲ. ನೀವು ನಿಂತ್ಕೊಂಡ ತಕ್ಷಣ ನಿಮ್ ಮುಂದ್ ಬಂದು ನಿಂತ್ಕೊತದ, ನಾನು ಇಲ್ಲಿದ್ದೀನಿ ಅಂತ. ಹಂಗೆ ಒಳ್ಳೆ ಕರಡಿ ಮುಂದೆ ನಿಂತಾಗ ನೀವು ಹೋಗ್ತಾ ಇದ್ರೆ ನಿಮ್ ಹಿಂದೆ ಗೊತ್ತಾ ಇರ್ತದೆ, ನಿಂತ ತಕ್ಷಣ ಮುಂದಕ್ಕೆ ಬಂದು ನಿಂತ್ಕೊತ ನಾನು ಬಂದಿದ್ದೀನಿ. ಇದು ಒಳ್ಳೆ ತಮಾಷೆ.
ಅಲ್ಲ ಇದನ್ನ ತಿಳ್ಕೊಂಡ್ಬಿಟ್ರೆ ಭಗವಂತ ನನಗ್ ಕಷ್ಟ ಕೊಟ್ಟಿದ್ದಾನೆ ಯಾಕಪ್ಪ ಅಂತ ಭಗವಂತನ ದೂಷಿಸೋದನ್ನ ಬಿಟ್ಬಿಡ್ತಾರೆ ಸಾಮಾನ್ಯವಾಗಿ. ನಾನ್ ದ್ವೇಷ ಮಾಡಿ ಮಾಡಿ ನನ್ಗೆ ಫಲ. ಭಗವಂತನ ದ್ವೇಷ ಮಾಡಿ ಏನ್ ಮಾಡ್ತೀರಿ? ಅಲ್ಲ ಬೇಗ ಭಗವಂತನ ಮೇಲೆ ಆಗ್ತೀವಲ್ಲ, ಮಾತಾಡಕ್ ಬರಲ್ಲ ಅವನ್ಗೆ, ಮಾತಾಡಲ್ಲ. ಅಲ್ಲ ಅವ್ನು ಸಿಗಲ್ಲ ಅಂತ. ಹ್ಮ್ ನಮಸ್ಕಾರ, ಎಲ್ರಿಗೂ ಒಳ್ಳೇದಾಗಲಿ ಸರ್. ತುಂಬ ಥ್ಯಾಂಕ್ಸ್ ಸರ್. ಮುಂದಿನ ವಾರನೂ ಬನ್ನಿ ಸರ್. ತುಂಬ ತುಂಬ ಧನ್ಯವಾದಗಳು. ಜ್ಯೋತಿ ಅವರೇ, ಹಾಡು ಹೇಳ್ತೀರಾ? ಹೇಳದಾದ್ರೆ ನೀವ್ ಹೇಳಿ, ಯಾವಾಗ್ಲೂ ನಾನೇ ಹೇಳ್ತಿರಲ್ಲ, ನೀವ್ ಹೇಳೋದಾದ್ರೆ ಹೇಳಿ. ಇಲ್ಲ ನಾನು ಸುಮ್ಮನೆ ಹೋದ ವಾರ ಅವ್ರು ಬಂದಿದ್ರು ಅಂತ ಹೇಳ್ಬಿಟ್ಟು ಶುರು ಮಾಡಿದೆ ಅಷ್ಟೇ. 2 ನಿಮಿಷದ ಮುಂಚೆ ನಾನು ರೆಕಾರ್ಡ್ ಮಾಡಿಲ್ಲ. ಅದೇನು ನೀವು ವಾಸವಿದ್ ಮಾತ್ರ ಆಡ್ತಿರಲ್ಲ ಅಂತ ಹೇಳ್ಕೊಂಡು ತಿರುಗಿ ಯಾಕೆ ಹೊಟ್ಟೋದ್ರಲ್ಲ ಅಂತ ಅನ್ನಿಸ್ತು ಹೋದ ವಾರನು. ಎಷ್ಟೊತ್ತು ಮಾತಾಡಿದ್ವಲ್ಲಪ್ಪ, ಎಲ್ರು ಎಷ್ಟೊತ್ತು ಮಾತಾಡಿದಾದ್ಮೇಲೆ ಒಬ್ಬೊಬ್ರು ಡಿಸ್ಕನೆಕ್ಟ್ ಆಗಿದ್ದು ತಕ್ಷಣ ನಾನೇನು ಅದೇ ನೀವು ಹಾಡು ಹೇಳ್ತೀರಾ ಅಂತ ನಾನು ಕಾಯ್ತಾ ಇದ್ದಿದ್ದು. ನೀವ್ ಯಾವಾಗ್ಲೂ ಹೇಳಿದ್ಮೇಲೆ ನಾನು ಶುರು ಮಾಡ್ತೀನಿ. ನಾನೇ ಶುರು ಮಾಡಿರೋದಿಲ್ಲ, ನೀವ್ ಹೇಳಿದ್ಮೇಲೆ ನಾನು ಶುರು ಮಾಡ್ತೀನಿ. ಇಲ್ಲ ಶುರು ಮಾಡಿ ಅಪ್ಪ ಮೊದಲು. ಫಸ್ಟ್ ಹಾಡಿದ್ರಲ್ಲ, ಅದಕ್ಕೋಸ್ಕರ ನೀವ್ ಹೊರಗೆ ಕೇಳಿಲ್ಲ ಅಂತ ಅಂದ್ಕೊಂಡು ಸುಮ್ಮನಾದೆ. ಇಲ್ಲ ಹೇಳಿ. ಮಾರಿನ ಮನಸೆ ಸುಖ ಸೋಪಾನ ಮಾರನಿ ಮನಸದೆ ನರಕ ದ್ವಾರವು. 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 దేహమే ఆలయం ఆత్మయే దేవుడు. దేహమే ఆలయం ఆత్మయే దేవుడు. దేహమే ఆలయం ఆత్మయే దేవుడు. ఆరణి దీపమే ఆత్మభావము. దేహమే ఆలయం ఆత్మయే దేవుడు. ఆరణి దీపమే ఆత్మభావము. సువిచారములే పూజకు పూలు. సువిచారములే పూజకు పూలు. దైవీ గుణములే గంధవస్త్రములు. దైవీ గుణములే గంధవస్త్రములు. దైవీ గుణములే గంధవస్త్రములు. మారిన మనసే సుఖ సోపానము మారని మనసదే నరక ద్వారము. హృదిలో దేవుని చూడని వారికి ఏ చెడ్డది బతికినా దొరకదు ఎందడు. హృదిలో దేవుని చూడని వారికి ఏ చెడ్డది బతికినా దొరకడు ఎందడు. హృదిలో దేవుని చూడని వారికి ఏ
దొరకడు ఎన్నాడు హృదిలో దేవుని చూడని వారికి దొరకడు ఎన్నాడు జడ చేతనమున్నా జడ చేతనమున దైవ స్వరూపము జడ చేతనమున దైవ స్వరూపము గీత సుధానిధి వాసవికార జడ చేతనమున దైవ స్వరూపము గీత సుధానిధి వాసవిదార సత్య ధర్మలని పలుకుతుండుట స్వార్థ సాధన కొరకేలా సత్య ధర్మలని పలుకుతుండుట స్వార్థ సాధన కొరకేలా నిత్య కర్మములనాచరించుట భోగలాలసత కొరకేలా నిత్య కర్మములనాచరించుట భోగలాలసత కొరకేలా జగము మిథ్యయని బోధించుట ఆలస్య మోహముల కొరకేలా జగము మిథ్యయని బోధించుట ఆలస్య మోహముల కొరకేలా భక్తి జ్ఞాన వైరాగ్యములను సాధించక మనసు మారేనా భక్తి జ్ఞాన వైరాగ్యములను సాధించక మనసు మారేనా మారిన మనసే సుఖ శోభము మారని మనసదే నరక ద్వారము మారిన మనసే సుఖ శోభము ಧನ್ಯವಾದಗಳು, ತುಂಬ ಚೆನ್ನಾಗಿತ್ತು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ವಾಸವಿ. ಮುಂದಿನ ವಾರ ಹಬ್ಬ ಇಲ್ವಾ ಪ್ರೇಮ ಅವ್ರೆ, ಇದು ಕಲಾ ಅವ್ರೆ? ಹಬ್ಬ ಆಗೋಗಿರುತ್ತೆ.